ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀವಿ ಸರ್. ರಾವುತ ಅಂದ್ರೆ ನಾವು ಸಾವಿನ ನಂತರ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಒಂದು ಎರಡು ಎಕ್ಸ್ಪ್ಲನೇಷನ್ ಸರ್. ಅದೇ ಸರ್, ರಾವುತ ಅನ್ನೋ ಒಂದು ನಾವು ಕತೆ ಮಾಡಿದ್ದೆ ಭೂಮಿಗೆ ಬರೋ ಎಂಟ್ರಿ ಗೊತ್ತು, ಎಕ್ಸಿಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಒಂದು ಪದ ಇಟ್ಕೊಂಡು ಭೂಮಿಗೆ ಬರೋದನ್ನ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಜೀವನ ಮಾಡೋದು ಗೊತ್ತಿದೆ, ಸತ್ ನಂತರ ಏನಾಗುತ್ತೆ ಅಂತ ಬಂದಾಗ ಅದೇ ಆ್ಯಸ್ ಯೂಶುವಲ್ ಆಗಿ ಯಮಧರ್ಮ, ಆಮೇಲೆ ಸ್ವರ್ಗ, ನರಕ, ಇದೇ ಥರನೇ ಒಂದಿಷ್ಟು ಅಂಶಗಳು ಇರ್ತವೆ. ಅದನ್ನು ಮೀರಿದ ಒಂದಿಷ್ಟು ಅಂಶಗಳು ಏನಾದರೂ ಇದೆಯಾ, ವೈಜ್ಞಾನಿಕವಾಗಿ ಏನಾದರೂ ಇದೆಯಾ, ಸೈದ್ಧಾಂತಿಕವಾಗಿ ಏನಾದರೂ ಇದೆಯಾ ಅಂತ ಹುಡುಕೋಕೆ ಹೊರಟಾಗ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಅಂದರೆ ಅಧ್ಯಯನ ಮಾಡಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಕೆಲವೊಂದಿಷ್ಟು ತಂತ್ರಜ್ಞರು ಇವ್ರಿಗೆ ಅವರು ಯಾರಿರ್ತಾರಲ್ಲ ಅಂತ ಸ್ಪೆಷಲಿಸ್ಟ್ ಜೊತೆ ಮಾತಾಡಿ ನಾವೊಂದಿಷ್ಟು ಅಂಶಗಳನ್ನು ತಿಳ್ಕೊಂಡು ಆ ರಾವುತನ ಹೆಂಗೆ ಸಾವಿನ ನಂತರ ಕಥೆನ ಹೇಗೆ ಕೊಡ್ಬೋದು ಅಂತ ರಾವುತ ಅಂತೇಳಿ ಒಂದು ಟೈಟ್ಲ್ ಇಟ್ಬಿಟ್ಟು ಆ ಸಿನಿಮಾನ ಮಾಡಿದ್ದೀವಿ. ಬಟ್ ಇಡೀ ಸಿನಿಮಾ ನೀವು ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ನಾವು ಗೆದ್ದಿದ್ದೀವೋ ಇಲ್ಲ ಅಂತ. ಬಟ್ ನಮ್ಮ ಇಡೀ ತಂಡ ಅದನ್ನ ಪರಿಶ್ರಮ ಹಾಕಿ ಆ ಒಂದು ಕಥೆನ ಸಂಪೂರ್ಣಗೊಳಿಸಿದ್ದೀವಿ. ಇನ್ನು ಮುಂದೆ ಇನ್ನೇನು ಜನವರಿ 31 ರಿಲೀಸ್ ಇರೋದ್ರಿಂದ ಕಾಯ್ತಾ ಇದ್ದೀವಿ ಸರ್ ಅದ್ರ ರಿಸಲ್ಟ್ ಹೇಗಿರುತ್ತೆ ಅಂತ. ಸರ್ ಎಲ್ಲ ಫೈಟಿಂಗು, ಲವ್ ಈ ಥರ ಕಾನ್ಸೆಪ್ಟಲ್ಲಿ ಇರ್ಬೇಕಾರೆ ಸತ್ ನಂತರ ನಾವು ಯೋಚನೆ ನಿಮಗೆ ಯಾಕೆ ಬಂತು? ಹಾಗೆ ಅಂದರೆ ಅದು ನನಗೆ ಸ್ವಲ್ಪ ಓದೋ ಹುಚ್ಚು ಜಾಸ್ತಿ ಇರೋದ್ರಿಂದ ಮಹಾಭಾರತದಲ್ಲಿ ಒಂದು ಯಕ್ಷ ಪ್ರಶ್ನೆ ಇದೆ ಸರ್. ಆ ಯಕ್ಷ ಪ್ರಶ್ನೆ ಹೇಗಿದೆ ಅಂದರೆ, ಯಕ್ಷ ಕೇಳ್ತಾನೆ ಧರ್ಮರಾಯನ್ನ, ಅಂದರೆ ದೊಡ್ಡ ಆಶ್ಚರ್ಯ ಯಾವುದು ಈ ಭೂಮಿ ಮೇಲೆ ಅಂತ ಕೇಳಿದರೆ ಅವನು ಹೇಳ್ತಾನೆ, ಅಂದರೆ ನಾವು ಸಾಯ್ತೀವಂತ ಗೊತ್ತಿದ್ರೂ ಕೂಡ ನಾವು ಎಲ್ಲ ರೀತಿಯಿಂದನೂ ಸಾಯ್ತೀವಂತ ಗೊತ್ತಿದ್ರೆ ಎಲ್ಲದಕ್ಕೂ ತಯಾರಿ ಮಾಡ್ಕೊತಾನೆ ಮನುಷ್ಯ. ಅಂದರೆ ಹುಟ್ಟೋದಕ್ಕೂ ತಯಾರಿ ಮಾಡ್ಕೊತಾನೆ, ಬೆಳೆಯೋದಕ್ಕೂ ತಯಾರಿ ಮಾಡ್ಕೊತಾನೆ, ಕೋಟೆ ಕೊತ್ತಲು ಕಟ್ಟೋಕ್ಕೂ ತಯಾರಿ ಮಾಡ್ಕೊತಾನೆ. ಆದರೆ ಸಾವು ಬರುತ್ತೆ ಅಂತ ಗೊತ್ತಿದ್ರು ಸಾವಿಗೆ ಯಾರು ತಯಾರಿ ಆಗೋದೇ ಇಲ್ಲ ಅನ್ನೋದೊಂದು ಧರ್ಮರಾಯ ಅದಕ್ಕೆ ಆನ್ಸರ್ ಮಾಡ್ತಾನೆ. ನಿಜ ಅಲ್ವಾ? ಇಲ್ಲಿನವರೆಗೂ ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಾವು ಬಂದರೂ ಕೂಡ ಸಾವಿನ ನಂತರದಕ್ಕಾಗಲಿ ಅಥವಾ ಸಾವಿಗೆ ಯಾರು ಇಲ್ಲಿ ತಯಾರಿ ಮಾಡ್ಕೊಳ್ಳಲ್ಲ. ಅಂದರೆ ಚಿರಂಜೀವಿ ಅನ್ನೋ ಥರ ಬದುಕ್ತಾರೆ, ಅಂದರೆ ನಾನು ಸಾಯೋದೇ ಇಲ್ವೇನೋ ಅನ್ನೋ ಥರ ಬದುಕ್ತಾರೆ. ಹಾಗಾಗಿ ಆ ಥರದ್ದೊಂದಿಷ್ಟು ಕಥೆಗಳು, ಆ ಥರದ್ದೊಂದಿಷ್ಟು ಯಕ್ಷ ಪ್ರಶ್ನೆಗಳಾಗಲಿ, ಮಹಾಭಾರತದ ಅಂಶಗಳು, ರಾಮಾಯಣದ ಸಣ್ಣ ಪುಟ್ಟ ಕಥೆಗಳು ನನಗೆ ಅದು ಆಯಿತು. ಅದಾದಮೇಲೆ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಒಂದು ಸಾವು ನೋಡಿದ್ದೆ. ಅದು ನಾನು ಫಸ್ಟ್ ಟೈಮ್ ನೋಡಿದ್ದು ನನ್ನ ಗೆಳೆಯನ ಸಾವು. ಅವನು ಸತ್ತ ನಂತರ ಅವನು ಎಲ್ಲಿ ಹೋದ ಅನ್ನೋದೊಂದು ಪ್ರಶ್ನೆ ನನ್ನ ಒಳಗಡೆ ಹಂಗೆ ಇತ್ತು. ನನ್ನ ಕ್ಲಾಸ್ಮೇಟೇ, ಅಂದರೆ ನನ್ನ ಜೊತೆಗಿರೋ ಹುಡುಗನೇ ಸತ್ತಾದ್ಮೇಲೆ ಇದಾಯಿತು. ಅದೊಂದು ಹಂಗೆ ಕೊರೀತಿತ್ತು. ಹೋಗ್ತಾ ಹೋಗ್ತಾ ಅದು ಸರಿ ಹೋಯ್ತು ಸರ್. ಅವಾಗ ಅಂದ್ಕೊಂಡೆ ನಾನು ಸತ್ತ ನಂತರ ಏನಿರುತ್ತೆ ಅನ್ನೋ ಒಂದು ಯಕ್ಷ ಪ್ರಶ್ನೆಗೆ ಕೊನೆಗೆ ಒಂದಿಷ್ಟು ಅಧ್ಯಯನಗಳ ಮುಖಾಂತರ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಈ ಸಿನಿಮಾನು ಮಾಡಿದೆ ಸರ್. ನಮಸ್ಕಾರ. ನಮಸ್ತೆ ಸರ್. ಅದೇ ನಿಮಗೆ ಪ್ರಶ್ನೆ, ಫಸ್ಟ್ ರಾವುತ ಅಂತ ಕೇಳಿದಾಗ ನಿಮ್ಗೆ ಏನು ಅನಿಸ್ತು ಸರ್? ಅದೇ ಮೊದಲನೇ ಬಾರಿಗೆ ಸರ್ ನನ್ನ ನೋಡಿದ್ದು ಒಂದು ರಂಗಭೂಮಿಯ ವೇದಿಕೆ ಮೇಲೆ. ಸೊ ಅಲ್ಲಿಂದ ನೋಡಿ ಒಂದು 2 ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋ ಥರ ಹುಡುಗಿ ಬೇಕು ಅಂತ ಅವ್ರು ತುಂಬ ಜನನ ಆಲ್ರೆಡಿ ನೋಡಿದ್ರು ಅಂತ ಅವರೇ ಹೇಳಿದ್ರು. ತುಂಬ ಜನನ ನೋಡಿ ಅಯ್ಯೋ ಇದು ಒಂದು ಕ್ಯಾರೆಕ್ಟರ್ಗಾದರೆ ಇನ್ನೊಂದು ಕ್ಯಾರೆಕ್ಟರ್ಗೆ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಅವರು ಸೆಲೆಕ್ಷನ್ಸ್ ಹೋಗಿದ್ರು. ಅದಾದಮೇಲೆ ಮೊದಲನೇ ಬಾರಿ ನನ್ನನ್ನು ಸೆಟ್ಟಿಗೆ ಕರ್ಸ್ಕೊಂಡ್ರು. ಯಾರ್ದೋ ಮೂಲಕ ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಸರ್ ಸೆಟ್ಟಿಗೆ ಕರ್ಕೊಂಡು ಬಂದು ಅಲ್ಲಿ ಅವ್ರು ಫಸ್ಟ್ ನಾನು ನೋಡಿ ಹೇಳಿದ್ದು, ಅಯ್ಯೋ ಯಾವುದೋ ಚಿಕ್ಕ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ, ಈ ಕ್ಯಾರೆಕ್ಟ್ರು ಮಾಡ್ತಾರಾ ಇವರು ಅಂತ ಅಂದ್ಬಿಟ್ಟು ಇವರಿಗೆ. ಯಾಕಂದರೆ ಅವ್ರಿಗೆ ಸ್ಟೇಜ್ ಮೇಲೆ ನಾನು ಬೇರೆ ಥರನೇ ಕಾಣಿಸಿದೆ. ಅವತ್ತು ನಾನು ಹೋಗಿದ್ದು ನನ್ನ ಯೂಶುವಲ್ ಅಟೈರಲ್ಲಿ ತುಂಬ ಒಂಥರ ಸಣ್ಣ ಹುಡುಗಿ ಥರ ಕಾಣಿಸಿದ್ದೀನಿ. ಅದಾದಮೇಲೆ ಸರಿ ಕಾಸ್ಟ್ಯೂಮ್ ಕೊಟ್ಟು ನೋಡೋಣ, ನಾನು ಏನಾಗುತ್ತೋ ನೋಡೋಣ, ಬಿಕಾಸ್ ಕರ್ಸ್ಕೊಂಡ್ಬಿಟ್ಟಿದ್ದಾರೆ, ಇವಾಗ ಏನೋ ಒಂಚೂರು ಮಾತಾಡ್ಸಿ ಕಳಿಸಲೇಬೇಕು, ಅದು ಅವ್ರ ತಲೆಯಲ್ಲಿ ಇದ್ದಿದ್ದು. ಸರಿ ಕಾಸ್ಟ್ಯೂಮ್ ಹಾಕ್ಸ್ಕೊಂಡು ಕರ್ಕೊಂಡ್ಬಂದರು. ಅದು ನಾರ್ಮಲ್ ಉತ್ತರ ಕರ್ನಾಟಕದ ಕಚ್ಚೆ ಸೀರೆ ಥರದ್ದು ಉಟ್ಕೊಂಡು ಬಂದು ನೋಡಿದೆ. ಅವ್ರಿಗೆ ಸ್ವಲ್ಪ ಸರ್ಪ್ರೈಸ್ ಆಯಿತು. ಓ ಇಲ್ಲ, ಕಾಸ್ಟ್ಯೂಮಲ್ಲಿ ಹುಡುಗಿ ಸ್ವಲ್ಪ ದೊಡ್ಡ ಹುಡುಗಿ ಥರ ಕಾಣಿಸ್ತಾಳೆ ಅಂಥೇಳಿ ಸ್ಟಾರ್ಟ್ ಮಾಡಿಸಿದ್ರು ಸರ್. ಅಲ್ಲಿಂದ ತುಂಬ ಒಂದು ಶೆಡ್ಯೂಲ್ ಪೂರ್ತಿ ನನಗೆ ಕಥೆನೇ ಗೊತ್ತಿರಲಿಲ್ಲ. ಅದಾದಮೇಲೆ ಸರ್ದು ನಂದು ರ್ಯಾಪೋ ಚೆನ್ನಾಗಿ ಆದಮೇಲೆ ಸರ್ ನನ್ನ ಕರೆದು ಹೀಗಿರುತ್ತಮ್ಮ ನಿನ್ನ ಕ್ಯಾರೆಕ್ಟರ್ ಇದು, ನೀನು ಈ ಥರ ವರ್ಕ್ ಮಾಡಬೇಕು ಅಂತ ಹೇಳಿ ಈ ಥರದ್ದು ಒಂದು ಕತೆ ನಮ್ಮದು ಅಂತ ಹೇಳಿ ಈ ಥರ ಸಾವಿನ ನಂತರ ಅವ್ರು ನನಗೆ ಒಂದು ಕ್ವಶನ್ ಹಾಕಿದ್ರು, ಸಾವಿನ ನಂತರ ಏನಾಗ್ಬೋದು ಅಂತ. ಸೊ ಇದು ಬರೀ ಜನಗಳಿಗೆಲ್ಲ ಇಲ್ಲಿ ವರ್ಕ್ ಮಾಡೋ ಆರ್ಟಿಸ್ಟ್ಗೂ ಅದೊಂದು ಕ್ವೆಶ್ಚನ್ನೇ, ಸಾವಿನ ನಂತರ ಏನು? ನನಗೆ ಗೊತ್ತಿರೋ ಪ್ರಕಾರ ಈದರ್ ನಮ್ಮ ಸಿದ್ಧಾಂತದ ಪ್ರಕಾರ ನರಕನೋ ಸ್ವರ್ಗನೋ, ಪುಣ್ಯ ಮಾಡಿದರೆ ಸ್ವರ್ಗ, ಪಾಪ ಮಾಡಿದರೆ ನರಕ ಅನ್ನೋದು ನಮ್ಮದು ಒಂದು ಮೈಂಡ್ಸೆಟ್ಟು, ತುಂಬ ಹಳೆಯ ಮೈಂಡ್ಸೆಟ್. ಇನ್ನು ಅದಕ್ಕಿಂತ ಲಿಮಿಟೈಸ್ಡ್ ಆಗಿ ನಾವು ತಿಳ್ಕೊಂಡಿದ್ದೀವಿ ಏನೋ ಒಂದು ಸೈನ್ಸಲ್ಲಿ ಓದಿ ಅಂತ ಅಂದರೆ
ಡಿಕೆ ಆಗುತ್ತೆ ಮನುಷ್ಯರು ಬಾಡಿ, ಹುಳಗಳು ತಿನ್ನುತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ, ಬೋನ್ಸ್ ಎಲ್ಲ ಡಿಕೆ ಆಗ್ಬಿಡುತ್ತೆ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್. ಅದು ಬಿಟ್ಟರೆ ಇನ್ನು ಬೇರೆ 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 ಮತಗಳಲ್ಲಿ ಆಫ್ಟರ್ ಲೈಫ್ ಅನ್ನೋದು ಇಲ್ಲವೇ ಇಲ್ಲ ಅನ್ನೋದು ಒಂದು. ಬಟ್ ಇವರು ನನಗೆ ಒಂದ್ಸಲ ಕತೆ ಹೇಳಿದಾಗ ಓ ಈ ಥರನೂ ಆಗೋ ಚಾನ್ಸಸ್ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ನನಗೆ ಎಸ್ ದೇರ್ ಇಸ್ ಸಮ್ ಚಾನ್ಸಸ್ ಇಲ್ಲೂ ಅಂತ ಅನಿಸಿದ್ದು. ಅದೇ ನಮ್ಮ ರಾವುತ. ಎಲ್ಲ ಹೀರೋಯಿನ್ಗಳು ಅದೇ, ನಮ್ಗೆ ಏನಂದ್ರೆ ದೊಡ್ಡ ಬ್ಯಾನರ್ ಮಾಡಬೇಕು, ಇಲ್ಲ ದೊಡ್ಡ ಹೀರೋ ಜೊತೆ ಮಾಡಬೇಕು, ಬೇರೆ ಏನೋ ಇರಬೇಕು, ಒಂದು ಸಾಂಗ್ ಇರಬೇಕು, ಏನೇನೋ ಕಲ್ಪನೆಗಳಿರುತ್ತೆ. ಇವ್ರು ಬಂದು ಅವ್ರ ಬಗ್ಗೆ ನಮ್ಗೆ ಮೊದಲನೇ ಹೀರೋನಾಗಿ ಮಾಡ್ತಾ ಇದ್ದಾರೆ ಅನ್ನಿಸ್ದಾಗ ನಿಮ್ಮ ಮನಸ್ಥಿತಿ ಹೇಗೆ? ಅಂದರೆ ಮೊದಲನೇ ಸತಿಗೆ ನನಗೆ ನಾನು ಹೀರೋಯಿನ್ ಅನ್ನೋದೇ ನನಗೆ ತುಂಬ ದೊಡ್ಡ ಅಪಾರ್ಚುನಿಟಿ ಅದು. ಬಿಕಾಸ್ ಎಲ್ಲೋ ಒಂದು ನಾಟಕ ಮಾಡಿಕೊಂಡು ಇಲ್ಲ ಯಾವುದೋ ಒಂದು ಡಾನ್ಸ್ ಶೋ ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಆ ಥರ ಇದ್ದೋಳನ್ನ ಕರ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರು. ಅದಕ್ಕಂತೂ ನಾನು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸರಿಗೆ ಅದು ಸಾಕಾಗೋದೇ ಇಲ್ಲ. ಅದಾದಮೇಲೆ ನನಗೆ ತುಂಬ ಮುಂಚೆಯಿಂದಲೂ ಮೈಥಾಲಜಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಸರ್. ಮೈಥಾಲಜಿ, ಈ ಹಿಸ್ಟಾರಿಕಲ್ ಸ್ಟೋರೀಸು, ಪೀರಿಯಾಡಿಕ್ ಸ್ಟೋರೀಸು, ಅದ್ರ ಮೇಲೆ ಮುಂಚೆಯಿಂದಲೂ ನನಗೆ ಆಸಕ್ತಿ ಇತ್ತು. ಮೂಲತಃ ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಮತ್ತು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಈ ಹಿನ್ನೆಲೆಯದ್ರ ಮೇಲೆ ನನಗೆ ತುಂಬ ಒಲವಿತ್ತು. ಅದ್ರ ಜೊತೆಗೆ ಇವ್ರು ಕೊಟ್ಟಿದ್ದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ನನ್ನ ಐಡಿಯಾಲಜಿಗೂ ಬಂದಿದ್ದ ಅಪಾರ್ಚುನಿಟಿಗೂ ಮ್ಯಾಚ್ ಆಯಿತು. ಆ್ಯಂಡ್ ನನಗೆ ಇಷ್ಟ ಆಯಿತು ಸರ್. ಅವರು ಕತೆ ಆಗಿರ್ಬೋದು, ನನ್ನ ಕ್ಯಾರೆಕ್ಟರೈಸೇಷನ್ನು, ಅದರಲ್ಲಿ ನನ್ನನ್ನು ತೋರಿಸಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಸರ್ ನಮಸ್ಕಾರ. ನಮಸ್ತೆ ಸರ್. ಎಲ್ಲ ಹೀರೋಗಳು ನಾಲ್ಕು ಫೈಟ್ ಮಾಡಿಕೊಂಡು ಇಲ್ಲ ಬಿಲ್ಡಪ್ ಸಾಂಗ್ ಕೊಟ್ಕೊಂಡು ಬರುವಂಥ ಇವತ್ತಿನ ಮನಸ್ಥಿತಿಯಲ್ಲಿ ನೀವು ಈ ಥರದ ಕಥೆಯನ್ನು ಒಪ್ಕೊಳ್ಳೋಕ್ಕೆ ಕಾರಣ ಇದೆ? ಸರ್, ಒಂದು ಹೇಳಬೇಕು ಅಂದರೆ ನನ್ನ ಮತ್ತು ಡೈರೆಕ್ಟರ್ ಅವರ ಬಾಂಧವ್ಯ 8 ವರ್ಷ ಸರ್. ಅಷ್ಟು ವರ್ಷ ಒಬ್ಬರು ಫ್ರೆಂಡ್ ಆಗಿದ್ವಿ. ತುಂಬ ಒಂದು ಫ್ರೆಂಡ್ ಅಂತ ಅಂದರೆ ಎಲ್ಲ ರೀತಿ ಮೀನ್ಸ್ ಡಿಸ್ಕಷನ್ಸು ಅವು ಇವು ಮಾಡ್ತಾಯಿದ್ವಿ. ಒಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಅವ್ರಿಗೆ ಥಾಟ್ ಇತ್ತು. ಆಮೇಲೆ ಏನಾಯಿತು, ಒಂದು ಕಥೆನ ಮಾಡ್ಕೊಂಬಂದರು ಸರ್, ಅದ್ಭುತವಾದಂಥ ಕತೆ. ಈ ಕತೆ ಒಂದು ಸರಿ ಮಾಡ್ಕೊಂಡು ಬಂದ ಮೇಲೆ ನನಗೆ ಶಾಕ್ ಆಯಿತು ಸರ್. ಇಷ್ಟೊಂದು ಕಾಂಪ್ಲಿಕೇಟೆಡ್ ಮಾಡೋಕ್ಕಾಗುತ್ತಾ ನನ್ನ ಕೈಲಿ ಡೈರೆಕ್ಟ್ರ್ ಅನ್ನೋದು ನಾನು ಅವ್ರಿಗೊಂದು ಪ್ರಶ್ನೆ ಹಾಕಿದೆ. ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ನನ್ನನ್ನು ಎಷ್ಟು ತಿಳ್ಕೊಂಡಿದ್ದೀನಿ ಅದಕ್ಕಿಂತ 10ರಷ್ಟು ಅವ್ರು ನನ್ನನ್ನು ತಿಳ್ಕೊಂಬಿಟ್ಟಿದ್ದಾರೆ. ಸೊ ಆ ಕಾರಣಕ್ಕೆ ಏನಾಯಿತು, ಇಲ್ಲ ಮಾಡ್ಬೋದು ಈ ಥರ ಕತೆ. 1 ಶೇಡ್ ಅಲ್ಲ, 2 ಶೇಡ್ ಅಲ್ಲ, ಟೋಟಲ್ 3 ಶೇಡ್ ಇದೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ, ಈ ಥರ ಮಾಡಬೇಕು ನೀವು ಅಂತ ಅಂದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಒಂದು 3 ದಿವಸ 4 ದಿವಸ ಯೋಚನೆ ಮಾಡಿದೆ ಸರ್. ಯೋಚನೆ ಮಾಡ್ತಾ ಕೊನೆಗೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಇದು ನನಗೆ ಕಷ್ಟ ಆಗುತ್ತೆ, ಯಾವ್ದಾರು ಒಂದು ಸಿಂಪಲ್ ಒಂದು ಲವ್ ಸಬ್ಜೆಕ್ಟು ಇಂಥವು ಯಾವ್ದಾದ್ರು ತೊಗೊಂಬನ್ನಿ ಸರ್. ಈ ಫಸ್ಟ್ ಸಿನಿಮಾನೇ ಇಷ್ಟು ಕಷ್ಟ ಇರೋದು ನೀವು ಕೊಟ್ಬಿಟ್ರೆ ಹೆಂಗೆ ಸರ್, ಈಗ ಬರ್ತಾ ಇದ್ದೀನಿ, ಹೆಜ್ಜೆ ಇಕ್ತಾ ಇದ್ದೀನಿ ಅಂತ. ಇಲ್ಲ, ನೀನು ನಟ ಅಂತ ಪ್ರೂವ್ ಆಗಬೇಕು ಅಂದರೆ ನೀನು ಇಂಥವು ಮಾಡಲೇಬೇಕು, ನೀನು ಇಂಥವು ಮಾಡಿದಾಗಲೇ ನೀನು ನಟ ಅಂತ ಗುರುತಿಸ್ಕೊತೀಯ ಅನ್ನೋದೊಂದು ಮಾತು ಹೇಳಿದ್ರು. ಆಮೇಲೆ ಅದೆಲ್ಲ ಆಯಿತು. ಒಂದು 1 ಮಂತ್ 15 ಡೇಸಲ್ಲಿ ಸ್ಟೋರಿನೇ ಬರೆದುಬಿಟ್ರು ಸರ್ ಅವರು. 15 ಡೇಸಲ್ಲಿ ಸ್ಟೋರಿ ಬರೆದುಬಿಟ್ರು. ಆಮೇಲೆ ಅದ ನಂತರ ಬಂದು ಹೇಳ್ತಿದ್ದಾರೆ ಉತ್ತರ ಕರ್ನಾಟಕ ಭಾಷೆ ಅಂತ. ನಾನು 80% ಏನು ಹೋಗಿದ್ದೆ, 50% ಹಂಗೆ ಡೌನ್ ಆಗೋಯ್ತು. ನನಗೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು, ಉತ್ತರ ಕರ್ನಾಟಕ ಆ ಸ್ಲ್ಯಾಂಗೇ ಬರಲ್ಲ ನನಗೆ, ಭಾಷೆನೇ ಬರಲ್ಲ. ಆಮೇಲೆ ಸರಿ ಏನಾಯಿತು ಅಂದ್ರೆ ಹಿಂಗೆ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ಅವರು ಶೂಟಿಂಗ್ ಹೋಗ್ಬಿಡೋಣ ನೆಕ್ಸ್ಟ್ ವೀಕೆ ಅಂದರು. ನನಗೆ ಕೈಕಾಲೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗೋಯ್ತು. ಏನು ಹಿಂಗೆ ಇಷ್ಟು ಅರ್ಜೆನ್ಸಿಲಿ ಈ ಥರ ಇಷ್ಟು ಫೋರ್ಸ್ ಆಗಿ ಇಷ್ಟು ಫಾಸ್ಟಾಗಿ ಮಾಡ್ತಿದ್ದಾರಲ್ಲ ಅಂತ. ಆಮೇಲೆ ಸರಿ ಆಯಿತು ಅಂತ ಒಂದು ಸರಿ ನೀನು ಮಾಡ್ತೀಯ, ಬೇಕಾದ್ರೆ ಟೆಸ್ಟ್ ಮಾಡೋಣ ಅಂತಂದರು. ಸರಿ ಆಯಿತು ಅಂದುಬಿಟ್ಟು ಒಂದು ರೂಮಲ್ಲಿ ನಾನು ಅವರಿಬ್ಬರು ಸೇರ್ಕೊಂಡ್ವಿ. ಒಂದು ಡೈಲಾಗ್ ಕೊಟ್ಟರು, ಒಂದು ಡೈಲಾಗ್ ಮಾಡಿದೆ. ಅವಾಗ ಹೇಳಿದ್ರು, ನೀನು ಮಾಡ್ತೀಯ ಅಂತ ನಿನಗೆ ನಂಬಿಕೆ ಇದ್ರೆ ಸಾಕು, ನೀ 100% ಈ ಕ್ಯಾರೆಕ್ಟರ್ಗಳನ್ನ ಮಾಡ್ತೀಯ ಅಂತ ಒಂದು ಧೈರ್ಯ ತುಂಬಿ ಇಲ್ಲಿಂದ ಕರ್ಕೊಂಡೋಗಿ ಆ ಭಾಗದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ನೋಡಿದ ಮೇಲೆ ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು ಸರ್, ಸಖತ್ ಬಿಸಿಲು. ಯಾಕಂದರೆ ಲೈಫಲ್ಲಿ ಯಾವತ್ತೂ ಆ ಥರ ಬಿಸಿಲು ಮತ್ತು ಈಗ ಚಪ್ಪಲ್ ಕೂಡ ಹಾಕಂಗಿಲ್ಲ ನಾವು ಯಾಕಂದರೆ ಒಂದು 500 ವರ್ಷ 1000 ವರ್ಷ ಹಳೆ ಕತೆ ಇದು. ಸೊ ಆ ಸ್ಟ್ರಗಲ್ನೆಲ್ಲ ನಾವು ಫೇಸ್ ಮಾಡ್ತಾ ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ ಅನ್ನಿಸ್ತು, ಇದೇ ನಾವು ಸಕ್ಸಸ್ ಅಂದರೆ ಇದೆ. ಈ ಸ್ಟ್ರಗಲ್ ಎಲ್ಲ ಮಾಡಿ ನಾವು ಏನು ಫೈನಲ್ ಬರ್ತೀವಿ, ಇದೇ ಸಕ್ಸಸ್ ಅನ್ನೋ ರೀತಿ ಆಯಿತು. ಬಹಳ ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಟೀಮ್ ಆಗಿರಲಿ, ಎಲ್ಲರ ಸಪೋರ್ಟು ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಮೇನ್ಲಿ ಅವರು ಹೆಂಗೆ ಅಂದರೆ, ಇಂಥದ್ದು ಬೇಕು ಅಂದರೆ ಇಂಥದ್ದು ಬೇಕು ಅವ್ರಿಗೆ. ಅವ್ರು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಈಗ ನಮ್ಮ ಡೈರೆಕ್ಟ್ರು ಎಷ್ಟು ಇದಾಗಿದ್ದಾರೆ,
ಅದಕ್ಕಿಂತ 10 times ಮೋರ್ ಅವರು. ಯಾವುದೇ ಕಾರಣಕ್ಕೂ ಅವ್ರು ಕಾಂಪ್ರಮೈಸ್ ಆಗಲ್ಲ. ತುಂಬ ಯೋಚನೆ ಮಾಡಿ ತುಂಬ ಚೆನ್ನಾಗಿ ಮಾಡಿರುವಂಥ ಸಿನಿಮಾ ಸರ್ ಇದು. ಸರ್ ಈಗ ಈ ಥರದ ಪಾತ್ರಗಳು ಯಾವುದೇ ಒಬ್ಬ ನಟನಿಗೆ ಸಿಗೋದು ಸ್ವಲ್ಪ ಅನುಭವ ಆದಮೇಲೆ, 12 ಸಿನಿಮಾ ಆದಮೇಲೆ, ಮೊದಲನೇ ಸಿನಿಮಾದಲ್ಲೇ ನೀವು ಲಕ್ಕಿ ಅಂತ ನಿಮ್ಗೆ ಅನ್ನಿಸ್ತಾ? ಸರ್ ತುಂಬ ಲಕ್ಕಿ ಸರ್. ಸ್ಟಾರ್ಟಿಂಗು ಮಾಡಬೇಕಾದ್ರೆ ಏನಿದು ಈ ಥರ ಇಷ್ಟು ಕಷ್ಟ ಪಡಬೇಕಾ, ಒಂದು ಸಿಂಪಲಾಗಿ ಬರೋದು, ಒಂದು ರೋಸ್ ಇಟ್ಕೊಳ್ಳೋದು, ಒಂದು ಹುಡುಗಿ ಮುಂದೆ ನಿಂತ್ಕೊಂಡು ಒಂದು ಹಾಯ್ ಐ ಲವ್ ಯು ಅಂತ ಹೇಳೋದು, ಆಮೇಲೆ ಬರೋದು, ಒಂದು 4-5 ವಿಲನ್ಸ್ಗಳು ಬರ್ತಾರೆ, ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಹುಡುಗ ಹುಡುಗಿ ಒಂದಾಗ್ತಾರೆ. ಈ ಥರದ್ದು ಒಂದು ಸಬ್ಜೆಕ್ಟ್ಗಳನ್ನ ಕೇಳಿ 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 ಕಿವಿಗೆ ಏನಾಗಿತ್ತು ಅಭ್ಯಾಸ ಆಗೋಗಿತ್ತು ಸರ್. ಆಮೇಲೆ ಇವ್ರು ಈ ಥರ ಡಿಫ್ರೆಂಟಾಗಿ ಎಲ್ಲ ಸ್ಟೋರಿಗಳು ಹೇಳಿದ್ಮೇಲೆ ಓ ಇದು ಬೇರೆನೇ ಇದೆ. ಆಮೇಲೆ ಒಂದು ಮಾತು ಹೇಳೋರು ಸರ್ ಅವರು ಪ್ರತಿ ಸರಿ, ನೀನು 4 ಜನಕ್ಕೆ ಹಿಂಗೆ ಒತ್ಕೊಂಡು ಬಂದು ಕಾಲಲ್ಲಿ ಧೂಳಾರ್ಸ್ಕೊಂಡ್ ಬಂದ್ರೆ ಯಾರು ನೋಡೋರಿಲ್ಲ ಇಲ್ಲಿ, ಫಸ್ಟು ನೀನು ನಟ ಅಂತ ಗುರ್ತಿಸ್ಕೋಬೇಕಿಲ್ಲಿ. ಈ ಮಾತನ್ನ ಪ್ರೊಡ್ಯೂಸರು ಹೇಳಿದ್ದಾರೆ ಸರ್, ಡೈರೆಕ್ಟ್ರು ಹೇಳಿದ್ದಾರೆ, ಆ ಸಿನಿಮಾದ ಕೆಲಸ ಮಾಡೋಕೆ ಪ್ರತಿಯೊಬ್ಬರು ಹೇಳಿದ್ದಾರೆ. ಸೊ ಇದನ್ನೇನಾಯ್ತು ನನಗೆ, ಫಸ್ಟು ಒಬ್ಬ ನಟ ಅಂತ ನಾನು ಗುರ್ತಿಸ್ಕೋಬೇಕಿಲ್ಲಿ. ಆಮೇಲೆ ನೆಕ್ಸ್ಟು ಜನ ನಾವು ಏನು ಮಾಡಿದ್ರು ಜನ ನೆಕ್ಸ್ಟ್ ಒಪ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನ. ಆ ಥರ ಪ್ರಿಪರೇಷನ್ ಆಗ್ತಾ ಈಗ ಫೈಟು ಅಷ್ಟೇ, ಫೈಟು ಪ್ರಿಪ್ರೇಷನ್ ಆಗ್ತಿದ್ವಿ. ನಾನು ಹೇಳ್ಬಾರ್ದು, 6 o'clock ಫೈಟ್ ಸ್ಟಾರ್ಟ್ ಆಗ್ತಿತ್ತು ಸರ್. 5 ಗಂಟೆಗೆ ಬಂದು ನಮ್ಮ ಮನೆ ಮುಂದೆ ನಿಂತ್ಕೊಂಡು ನನ್ನನ್ನು ಪಿಕ್ ಮಾಡ್ಕೊಂಡು ಅವರು ಬಂದು ಫೈಟು ಡೈಲಿ ಕರ್ಕೊಂಡು ಹೋಗೋರು ಸರ್. ಆ ಥರ ಒಂದು ಡೆಡಿಕೇಶನ್ನು, ಆ ಥರ ಒಂದು ಫ್ರೆಂಡ್ಶಿಪ್ಪು ಇಲ್ಲಿವರೆಗೂ ಈ ಚಿತ್ರ ರಿಲೀಸ್ವರೆಗೂ ಕರ್ಕೊಂಡ್ಬಂದಿದೆ ಸರ್ ಅವ್ರ ಫ್ರೆಂಡ್ಶಿಪ್ಪು. ನಮಸ್ತೆ, ನನ್ನ ಹೆಸರು ರಾಘವ ಗೌಡಪ್ಪ ಅಂತ. ಈ ಸಿನಿಮಾದಲ್ಲಿ ಒಂದು ಕನಕಪ್ಪ ಅನ್ನೋ ಒಂದು ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ ಸರ್. ಈಗ ಎಲ್ಲರೂ ಇವಾಗೆಲ್ಲ ಹೇಳಿದ್ರು, ಎಲ್ಲ ಇದು ಸತ್ ಮೇಲೆ ಮನುಷ್ಯ ಏನಾಗ್ತಾನೆ ಅನ್ನೋದನ್ನ ಎಲ್ಲರೂ ಹೇಳಿದ್ದಾರೆ. ನಮಗೂ ಅದು ಡೌಟ್ ಇತ್ತು ಸರ್. ಏನಂತಂದರೆ ಫಸ್ಟು ಡೈರೆಕ್ಟ್ರ್, ಇವಾಗ ಯಾರಾದರೂ ಒಬ್ಬ ನಿರ್ದೇಶಕ ಬಂದ್ಬಿಟ್ಟು ನಟರ ಹತ್ರ ಬಂದು ಈ ಥರ ಒಂದು ಪಾತ್ರ ಇದೆ ಹೌದಾ, ನೀವು ಒಂದು ಕಾಲೇಜಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ಅಂದರೆ ನಾವು ಡೈಜೆಸ್ಟ್ ಆಗುತ್ತೆ ಸರ್, ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಪಾತ್ರ ಹೆಂಗಿರುತ್ತೆ ಅಂತ. ಇಲ್ಲ ಒಂದು ಡ್ರಗ್ ಪೆಡ್ಲರ್ ಏನಾದ್ರು ಪಾತ್ರ ಮಾಡಬೇಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಆ ಪಾತ್ರಗಳೆಲ್ಲ. ಬಟ್ಟು ಅವ್ರು ಹೇಳಿದ್ರೆ ಸತ್ತ ಮೇಲೆ ಒಂದು ಕತೆ ನಡೆಯುತ್ತೆ ಸರಿನಾ, ಆ ಪಾತ್ರಗಳು ನೀವು ಎಲ್ಲರೂ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ಕಷ್ಟ ಆಯ್ತು ಸರ್. ಇದು ಹೆಂಗಾಗುತ್ತೆ ಅಂತ ನಮಗೂ ಗೊತ್ತಿದ್ದಿಲ್ಲ, ಅದು ಹೆಂಗೆ ಮಾಡ್ಬೇಕು, ಇದು ಹೆಂಗಾಗುತ್ತೆ ಯಾರಿಗೂ ಗೊತ್ತಿಲ್ಲ. ಈಗಂತ ನೀವು ಯಾರಿಗೂ ಗೊತ್ತಿಲ್ಲ ಸತ್ತ ಮೇಲೆ ಏನಾಗುತ್ತೆ ಅನ್ನೋದು ಯಾರಿಗೂ ಅರಿವೇ ಇಲ್ಲ. ಅಂಥದ್ರಲ್ಲಿ ಆ ಪಾತ್ರಗಳು ಹೇಳಿದಾಗ ನಮಗೂ ತುಂಬ ಕಷ್ಟ ಆಯಿತು. ಅದು ಏನು ಮಾಡಬೇಕು ಏನಂತ ನಮಗೂ ಗೊತ್ತಿರಲಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಷೆ, ಅದರಲ್ಲಿ ಹಳೆಗನ್ನಡ, ಅದು ಸಂಸ್ಕೃತ ಭಾಷೆಗಳು, ವಚನಗಳು ತುಂಬ ಒಂದು ಹಳೆಗನ್ನಡ ಇದೆ ಸರ್ ಇದರಲ್ಲಿ. ಆ ಥರ ಒಂದು ಸಬ್ಜೆಕ್ಟ್ನ ಎತ್ಕೊಂಡು ನಿರ್ದೇಶಕರು ಒಂದು ಸಿನಿಮಾನ ಮಾಡಿದ್ದಾರೆ. ಎಲ್ರಿಗೂ ಒಂದು ಒಳ್ಳೊಳ್ಳೆ ಪಾತ್ರಗಳಿದಾವೆ ಸರ್. ನಾವೆಲ್ಲ ತುಂಬ ಒಳ್ಳೆಯ ಪಾತ್ರಗಳು. ಅದು ಸರ್ ನೀವು ತುಂಬ ಓದಿ ರಿಸರ್ಚ್ ಮಾಡಿದೆ ಅಂತ ಹೇಳಿದ್ವಿ, ಏನು ಯಾವ ಬುಕ್ಗಳನ್ನ ಓದಿದ್ರಿ ಅಂತ ಕೇಳ್ಬೋದಾ ಸರ್? ಅಂದರೆ ಒಬ್ಬ ಹಾತರ್ಸ್ ಅಂತ ಬಂದರೆ ಅಂದರೆ ಒಬ್ಬ ಬರಹಗಾರ ಅಂದರೆ ಅದಕ್ಕೆ ನಿಖರತೆ ಅಂತ ಇರಲ್ಲ. ಯಾಕಂದರೆ ಇದ್ದಾವೆ ತುಂಬ, ಅಂದರೆ ಎಲ್ಲದಕ್ಕೂ ಇದ್ದಾವೆ. ಯಾರೋ ಒಬ್ಬ ಬರವಣಿಗೆಯಿಂದ ಅಂತಲ್ಲ, ಹೇಳಿದ್ನಲ್ಲ ನಾನು ನಿಮಗೆ, ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಇನ್ನೊಂದಿಷ್ಟು ಸಣ್ಣ ಪುಟ್ಟ ವಿಚಾರಗಳಾಗಲಿ, ರಾಬಿನ್ ಶರ್ಮಾ ಇಂಗ್ಲೀಷ್ ಇವರು ಫೆರಾರಿ ಮಾರಿದ ಫಕೀರ ಅಂತಿದೆ, ಅದು ಕೂಡ ನನಗೆ ತುಂಬ ಇನ್ಸ್ಪೈರ್, ಎಸ್ಪೆಷಲಿ ಈ ಥರ ಕಥೆಗಳಿಗೆ. ಆಮೇಲೆ ನನ್ನ ಹತ್ರ ಒಂದಿಷ್ಟು ಜನಪದ ಕಥೆಗಳು ಅಂತ ಕೆಲವೊಂದಿಷ್ಟು ಪುಸ್ತಕಗಳಿದ್ದಾವೆ. ಅದರಲ್ಲಿರತಕ್ಕಂಥ ಸಣ್ಣ ಪುಟ್ಟ ಕಥೆಗಳು ಕೂಡ ಈ ಥರದ್ದು ಕತೆ ಮಾಡಿ ನಾನು ಕೊಡೋಕ್ಕೆ ಇನ್ಸ್ಪೈರ್ ಆಗಿತ್ತು. ಈ ವಿಜುವಲ್ ಏನು ಕಟ್ಕೊಟ್ಟಿದ್ದೀನಲ್ಲ ಸರ್, ವಿಜುವಲ್ಸ್ ಅಂದರೆ ಆ ಕತೆ ಮಾಡೋ ವಿಜುವಲ್ ಕಟ್ಕೊಡೋಕ್ಕೆ ಮೂಲ ಕಾರಣ ಬಂದುಬಿಟ್ಟು ನಮಗೆ ನಮ್ಮ ಇದು ನಾಗಮಂಡಲ ಸಿನಿಮಾನೇ ಕಾರಣ ಸರ್. ನಾಗಮಂಡಲನ ನನಗೆ ಚಿಕ್ಕ ವಯಸ್ಸಿನಿಂದನೂ ಇವತ್ತಿಗೂ ಕೂಡ ನನಗೆ ಫೇವ್ರೇಟು. ಆ ಸಿನಿಮಾ ಅಂದರೆ ನನಗೆ ಇವತ್ತಿಗೂ ಫೇವ್ರೇಟು. ಯಾಕಂದರೆ ಅಷ್ಟು ಅದ್ಭುತವಾದ ದೃಶ್ಯ ಕಾವ್ಯ ಅದು. ಈ ಥರದೊಂದು ದೃಶ್ಯ ಕಾವ್ಯ ಮಾಡಿಬಿಟ್ಟು ತದನಂತರ ನಾನು ಯಾವ ಥರ ಸಿನಿಮಾ ಬೇಕಾದರೂ ಮಾಡಬೇಕು, ಆಮೇಲೆ ಹೆಂಗಾರು ಮಾಡೋಣ, ಫಸ್ಟ್ ನಾನೊಂದು ಒಳ್ಳೆ ಸಿನಿಮಾ ಕೊಡ್ಬೇಕು, ಇಷ್ಟೇ ಚೆನ್ನಾಗಿ ಸಿನಿಮಾ ಕೊಡ್ಬೇಕು. ಅದರಷ್ಟು ಆಗಿಲ್ಲ ಅಂದರೂ ಪರವಾಗಿಲ್ಲ, ನಾಗಮಂಡಲ ಅಪ್ಪ ಆದರೆ ಅಟ್ಲೀಸ್ಟ್ ಇದು ಮಗ ಆಗುತ್ತೆ, ಇಲ್ಲ ಅಂದರೆ ಅದು ತಾತ ಆದರೆ ಇದು ಅಟ್ಲೀಸ್ಟ್ ಮೊಮ್ಮಗನಾದರೂ ಆಗಲಿ ಅಂತ ಮಾಡಿದ್ದೀನಿ ಸರ್. ಇದೇ ಥರದೊಂದು ಸಿನಿಮಾ ವಿಷ್ಣುವರ್ಧನ್ ನೋಡ್ತಿದ್ದಾರೆ, ನಾನು ಅವ್ರ ಹೆಸರು ನೆನಪಾಗ್ತಾರೆ, ಅಷ್ಟೊತ್ತಿಂದ ನೆನೆಸ್ಕೊತಾ ಇದ್ದೀನಿ. ಅವ್ರು ಸತ್ತ ಮೇಲೆ ಆ ಮಕ್ಕಳಿಗೆಲ್ಲ ಬರ್ನಿಂಗ್ ಎಲ್ಲ ನೋಡ್ತಾ ಇರ್ತಾರೆ. ಹೌದು, ಸಿರಿವಂತ ಹೌದು, ಸಿರಿವಂತ. ಅದ್ರದ್ದು ಏನಾದರೂ ನೋಡಿ ನೀವೇನಾದ್ರು ಈ ಥರ ಮಾಡಬೇಕು? ಇಲ್ಲ ಸರ್, ಅದು ಪಾಪ ಅದು ನೀವು ಹೇಳಿದ್ದು ಕರೆಕ್ಟೇ. ಸಿರಿವಂತ ಸಿನಿಮಾ ನಾನು ನೋಡಿದ್ದೀನಿ. ಬಟ್ ಅದು ಅಂದರೆ ಅವ್ರ ವಿಷಯ ವಸ್ತು ಹೇಗೆ ಹೇಳಿದ್ದಾರೆ ಅಂದರೆ, ಒಂದು ಆತ್ಮ ನಿಮಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ 11 ದಿನಗಳ ಕಾಲ ಅದು ಹೋಗಲ್ಲ. ಅದು ನಾನು 11 ದಿನಗಳ ಕಾಲ ಹೋಗಲ್ವಲ್ಲ,
ಅಷ್ಟು ಸುತ್ತಮುತ್ತಲು ಸತ್ತ ನಂತರ ಏನು ನಡೆಯುತ್ತೆ ಅನ್ನೋ ಒಂದು ಡ್ರಾಮಾ ತೋರಿಸ್ತಾರೆ ಸಿರಿವಂತದಲ್ಲಿ. ಯಾಕಂದರೆ ತಾಯಿ ಇದು ಮಕ್ಕಳುಗಳೆಲ್ಲ ಆಸ್ತಿಗೋಸ್ಕರ ಮಾತಾಡೋದು, ಇನ್ನೊಂದು ಏನೇನೋ ಮಾತಾಡೋದು, ಅದೆಲ್ಲ ಕೇಳಿಸ್ಕೊಳ್ಳುತ್ತೆ ಅನ್ನೋ ಥರ ಇಬ್ಬರು ಯಮಕಿಂಕರ ಜೊತೆಗೆ ಆ ಪಾತ್ರ ನಿರ್ವಹಿಸ್ತಾ ಹೋಗುತ್ತೆ. ಅಳೋದು, ನಗೋದು, ಫ್ರೆಂಡ್ಸು ಎಲ್ಲರನ್ನೂ ನೋಡ್ಬಿಡುತ್ತೆ ಅದು ಹೋಗ್ಬೇಕಾದ್ರೆ. ಅಂದರೆ ಅದೇ ಸರ್, ಇಲ್ಲಿಂದ ಆಚೆ ಹೋಗುತ್ತಲ್ಲ, ಇದನ್ನೆಲ್ಲ ಬಂಧನ ನೋಡ್ಬಿಟ್ಟು ಹೋಗ್ಲಿ ಅಂತಾನೆ 11 ದಿವಸ ಇಲ್ಲಿರುತ್ತೆ ಅಂತ ನಮ್ಮ ಹಿಂದೂ ಧರ್ಮ ಹೇಳುತ್ತೆ. ಅಂದ್ರೆ ಈ ಎಲ್ಲ ಕರ್ಮನ ಇಲ್ಲೇ ಬಿಟ್ಟು ಹೋಗ್ಲಿ ಅಂತಾನೆ ಅದು ಆ ಒಂದು ಇದು ಇರುತ್ತೆ. ನಿಜ ಹೇಳ್ಬೇಕಂದ್ರೆ ನೀವು ಹೇಳಿದ್ದು ಸತ್ಯ ಸರ್. ಆ ಸಿನಿಮಾ ಕೂಡ ನನಗೆ ಒನ್ ಆಫ್ ದಿ ಇನ್ಸ್ಪಿರೇಷನ್ನೇ, ಇಲ್ಲ ಅಂತ ಹೇಳಲ್ಲ. ಬಟ್ ಆ ಸಿನಿಮಾನ ನಾನು ಇಮೇಜಿನರಿ ಇಟ್ಕೊಂಡು ಮಾಡಿಲ್ಲ. ಬಟ್ ಆದರೆ 11 ದಿನಗಳ ಕಾಲ ಇಲ್ಲಿ ಇರ್ತದೆ. ಆದ್ರೆ ನನ್ನ ಸಿನಿಮಾದಲ್ಲಿ 11 ದಿನದ ಕಾಲ ಆದಮೇಲೆ ಅದು ಹೋಗುತ್ತಲ್ಲ, ಆ ಜರ್ನಿನ ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸರ್ ಇಲ್ಲಿ. ಸಾಂಗ್ಸ್ ಏನಾದ್ರು ಇದೆಯಾ? ಹಾಂ ಸರ್, ಇದೆ ಸರ್. ಒಂದು ಸೆರೆಯಾದೇನೋ ಕುಡಿ ನೋಟಕ್ಕೆ ಅಂತ ಹೇಳ್ಬಿಟ್ಟು ಶಾಂತನು ಮತ್ತು ಸತ್ಯವತಿ ಕತೆ. ಅದನ್ನೇ ಅವ್ರು ಸರ್ ಹೇಳಿದ್ದು, 2 ಮುಖ್ಯ ಪಾತ್ರಗಳಾದರೆ ಇನ್ನೊಂದು 3 ಸೈಡು ಅಂದ್ರಲ್ಲ, ಆ ಒಂದು ಶಾಂತನು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದು. ಆಮೇಲೆ ಅದು ಆ ಒಂದು ಅಂದರೆ ಆ ಒಂದು ಅವರಿಬ್ಬರದ್ದು ಒಂದು ಲವ್ ಇದೆ ಮಹಾಭಾರತದ ಒಳಗಡೆ. ತುಂಬ ಚೆನ್ನಾಗಿದೆ ಅದು. ಎಸ್ಪೆಷಲಿ ಅದನ್ನು ನಾವು ಇನ್ನೂ ಕಟ್ಕೊಡ್ಬೇಕಾಗಿತ್ತು, ನಾವು ಸಂಪೂರ್ಣವಾಗಿ ಕಟ್ಕೊಟ್ಟಿಲ್ಲ ಅಂತಲೇ ಪ್ರೇಕ್ಷಕರಿಗೆ ಹೇಳ್ತೀನಿ ನಾನು ಅದನ್ನು. ಪ್ಲೀಸ್, ಅದು ಎಕ್ಸ್ಟ್ರೀಮ್ಲಿ ಸಾರಿ, ನಮಗೆ ನಮ್ಮ ಇಮೇಜಿನರಿ ಕಂಪ್ಲೀಟ್ ಆಗಿ ಬಂದಿಲ್ಲ. ಬಟ್ ಆದರೂ ಕೂಡ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ್ದೀವಿ. ಆ ಶಾಂತನು ಮತ್ತು ಸತ್ಯವತಿ ಆಗಿ ಇವರಿಬ್ಬರನ್ನೂ ಅಲ್ಲಿ ತೋರ್ಸೋಕ್ಕೆ ಲೈಟಾಗಿ ಆ ಪ್ರಯತ್ನ ಮಾಡಿದ್ದೀವಿ. ಸಾಹಿತ್ಯದ ಮುಖಾಂತರ ಟ್ರೈ ಮಾಡಿದ್ದೀನಿ. ತದನಂತರ ಶಿವ ಸಾಂಗ್ ಕಂಪ್ಲೀಟ್ ಭಕ್ತಿ ಗೀತೆ. ಅದಾದಮೇಲೆ 3ನೇದು ತತ್ವಗೀತೆ ಮಾಡಿದ್ದೀವಿ ಸರ್. ಆ ತತ್ವಗೀತೆ ಕಂಪ್ಲೀಟ್ ಆಗಿ ಜನ ಅಂದರೆ ಕುಣಿದಾಡೋ ನೆಲಕ್ಕಿಂತ ಕುಣಿ ಚಿಕ್ಕದು ಅನ್ನೋ ಥರ ಪದಗಳು. ಆಮೇಲೆ ತಿಳಿಗೇಡಿ ಮನಸ್ಸು, ಅಲೆಮಾರಿ ನಿನ್ನ ಕನಸು ಅನ್ನೋ ಥರ ಒಂದಿಷ್ಟು ಲೈನ್ಗಳು ಇಟ್ಕೊಂಡು ನಮ್ಮ CS ವತ್ ಸರ್ ಬರ್ತಲ್ಲ, ಆ ಥರ ಇದೆ. ಅಲ್ಲಿ ನಮ್ಮ ಸುರೇಶ್ ಕಂಬಳಿ ಅವರು ಅಂತೇಳಿ ನಮ್ಮ ಶಿಕ್ಷಕರು ಇದ್ದಾರೆ, ಅವರೇ ತುಂಬ ಅದ್ಭುತವಾದ ಸಾಹಿತ್ಯ ಮಾಡಿಕೊಟ್ಟಿದ್ದಾರೆ. 3 ಸಾಂಗು ಕೂಡ ನಮ್ಮ ಸುಚಿನ್ ಶರ್ಮಾ ಅವರು ಒಳ್ಳೆ ಟ್ಯೂನ್ ಹಾಕಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಕೂಡ ಅವರೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್, ಈಗ ಕಥೆ ಆಗುತ್ತೆ, ಎಲ್ಲ ಆಗುತ್ತೆ, ಆಮೇಲೆ ಬರೋದೇ ಪಾತ್ರವರ್ಗ. ಹೌದು ಸರ್. ಈ ಪಾತ್ರ ಒಳಗೆ ವರ್ಗಕ್ಕೆ ಇವುಗಳನ್ನೇ ಏಕಾಯ್ಕೆ ಮಾಡಿ. ಅದೇ ಸರ್, ನನಗೆ ಫಸ್ಟ್ ನಾವು ಕತೆ ಮಾಡ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ನನಗೆ ಅಪ್ರೋಚ್ ಮಾಡಿದ್ದೆ ನನಗೆ ಹೀರೋ ಸರ್. ಒಂದು ಒಳ್ಳೆ ಕತೆ ಮಾಡ್ಬಿಡಿ, ನಾವೇನೋ ಮಾಡಿಬಿಡೋಣ. ಈ ಡಿಸ್ಕಷನ್ ಆಗಲೇ ಹೇಳಿದ್ರಲ್ಲ ಅವರು, ನಾವು ಪದೇ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಏನಾದರೂ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಬಿಡೋಣ ಅನ್ನೋ ಥರ ಹೇಳಿದರು. ಸರಿ ಆಯಿತು, ನನ್ನ ಹತ್ರ ಒಂದು ಸಬ್ಜೆಕ್ಟ್ ಇದೆ, ತರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಅವಾಗ ಓಕೆ ಅಂತ ಅವಾಗ ಅನ್ನಿಸ್ತು. ಅವಾಗ ಹೀರೋ ಆಗಿ ಅವ್ರನ್ನ ಆಯ್ಕೆ ಮಾಡಿಬಿಟ್ಟಿದ್ವಿ ನಾವು. ಅದಾದಮೇಲೆ ಇವ್ರು ಹೇಳ್ದಂಗೆ ರಂಗಭೂಮಿಲಿ ಆಯ್ಕೆ ಮಾಡಿದ್ದು. ಆ ಹುಡುಗ ಆಲ್ರೆಡಿ ನಮ್ಮ ಜೊತೆಗೆ ವರ್ಕ್ ಮಾಡಿದ್ದ ಸಿನಿಮಾಗಳಲ್ಲಿ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ನಮ್ಮ ಜೊತೆಗೆ ವರ್ಕ್ ಮಾಡಿದ್ದ. ಹಾಗಾಗಿ ಒಂದಿಷ್ಟು ಪಾತ್ರಗಳನ್ನ ನನ್ನ ಸುತ್ತಮುತ್ತಲವರು ಅಂದರೆ ಅವ್ರು ಹೇಗಿದ್ದಾರೆ ಅನ್ನೋದು ನಾನು ನೋಡಿದ್ನಲ್ಲ, ಆ ಒಂದು ಬೇಸ್ ಮೇಲೇ ಪ್ರತಿಯೊಬ್ಬರನ್ನ ಆಯ್ಕೆ ಮಾಡ್ಕೊತ ಬಂದೆ ಸರ್ ನಾನು. ಈಗ ನೀವು ಹೇಳಿದ್ರಿ ರಂಗಭೂಮಿ ಅಂತ, ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಅಲ್ಲಿಗೂ ಇಲ್ಲಿ? ಸರ್, ನನಗೆ ಈ ಚಿತ್ರದಲ್ಲಿ ಮೇನ್ಲಿ ಡಿಫ್ರೆನ್ಸ್ ಅಂತ ಏನೂ ಇರಲಿಲ್ಲ. ಒಂದೇ ಡಿಫ್ರೆನ್ಸ್ ಅಂತ ಅಂದರೆ ಅಲ್ಲಿ ನಮಗೆ ನೋ ಒನ್ ಮೋರ್, ಇಲ್ಲಿ ದೇರ್ ಇಸ್ ಮೋರ್ ಅಂಡ್ ಮೋರ್. ಅದು ಒಂದೇ ಡಿಫ್ರೆನ್ಸ್ ನಮಗೆ ರಂಗಭೂಮಿಗೂ ಕ್ಯಾಮ್ರಾ ಮುಂದೆ ಮಾಡೋದಕ್ಕೂ. ಆ್ಯಂಡ್ ನಮ್ಗಲ್ಲಿ ಒಂದು ಸ್ಟ್ರೆಚಲ್ಲಿ 1 ಅವರ್ ನಾಟಕನೋ 1.5 ಅವರ್ ನಾಟಕನೋ ಒಂದು ಸ್ಟ್ರೆಚಲ್ಲಿ ಒಂದು 10 ದಿವಸನೋ 11 ದಿವಸನೋ 12 ದಿವಸನೋ ನಾವು ಕಂಪ್ಲೀಟ್ ಪ್ರಾಕ್ಟೀಸ್ ಮಾಡಿ ಒಂದು ಸ್ಟ್ರೆಚಲ್ಲಿ ಮಾಡುವಷ್ಟು ಇರುತ್ತೆ. ಯಾಕಂದ್ರೆ ಅಲ್ಲಿ 10 ಜನ ಕಲಾವಿದರು ಇರ್ತೀವೋ 15 ಜನನೋ, ಎಲ್ಲರೂ 10 ರಿಂದ 15 ದಿವಸ ಎಲ್ಲರೂ ಅವೈಲೇಬಲ್ ಆಗಿರಬೇಕು. ಆ 10 ರಿಂದ 15 ದಿವಸ ನಾವು ಪ್ರಾಕ್ಟೀಸ್ ಮಾಡಬೇಕು, ಆನ್ ಮಾರ್ಕ್ ಮಾಡಬೇಕು, ಶೋ ದಿವಸ ಕಂಪ್ಲೀಟ್ ಥ್ರೋ ಮಾಡಬೇಕು. ಬಟ್ ಇಲ್ಲಿ ಹೇಗೆ ಅಂತ ಅಂದರೆ, ಇವಾಗ ನನ್ನ ಜೊತೆಗೆ ಇವ್ರ ಸೀನ್ ಇತ್ತ, ನಾನು ಇವರು ಆಫ್ ಸ್ಕ್ರೀನ್ ಎಷ್ಟು ಕ್ಲೋಸ್ ಇದ್ದೀವೋ ಆನ್ ಸ್ಕ್ರೀನ್ ನಾನು ಅವರು ನೋಡೇ ಇಲ್ಲ. ಸೊ ಆ ಥರ ಅದು ನನಗೆ ಮೋಸ್ಟ್ಲಿ ಡಿಫ್ರೆನ್ಸ್ ಅನಿಸಿದ್ದು. ಬಿಕಾಸ್ ನಾವು ಅಲ್ಲಿ ಅಂತ ಅಂದರೆ 7 o'clock ಲಾಗಿನ್ ಅಂದರೆ 7 o'clock ಎಲ್ಲರೂ ಅಲ್ಲಿ ಇರ್ತೀವಿ, ಎಲ್ಲರ ಮುಖ ನೋಡಿ ಒಂದು ಒಳ್ಳೆ ಪ್ರೇಯರ್ ಮಾಡಿ ಹಾಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಪ್ರಾಕ್ಟೀಸ್ ಆಗಿರ್ಬೋದು, ಶೋ ಆಗಿರ್ಬೋದು. ಬಟ್ ಇಲ್ಲಿ ನನಗೆ ಪೋಸ್ಟ್ ಮೂವಿ ಆದಮೇಲೆ ನನಗೆ ಕೆಲವೊಬ್ಬರ ಜೊತೆಗೆ ಒಡನಾಟಗಳು, ಕೆಲವೊಬ್ಬರ ಜೊತೆಗೆ ಮಾತುಕತೆ. ನಾನು ಇವ್ರ ಜೊತೆಗೆ ತುಂಬ ನಮ್ಮದು ಏನು ಸೀನ್ಸ್ ಇತ್ತು, ಬಟ್ ನಾನು ಇವ್ರ ಜೊತೆ ಅಷ್ಟು ಕ್ಲೋಸೇ ಇರಲಿಲ್ಲ. ಬಟ್ ಅವ್ರ ಜೊತೆಗೆ ನನಗೆ ಏನು ಒಂದು ಸೀನು ಇರಲಿಲ್ಲ. ಅವ್ರ ಜೊತೆಗೆ ಇರ್ಬೋದು, ಇನ್ನೊಂದು 2-3 ಜನ ಆರ್ಟಿಸ್ಟ್ ಇದ್ದಾರೆ, ಅವ್ರ ಜೊತೆಗೆ ಇರ್ಬೋದು, ಅವ್ರ ಜೊತೆಗೆ ನಾನು ಕ್ಲೋಸ್ ಆಗಿಬಿಟ್ಟೆ. ಮೂವಿ ಆಗ್ತಾ ಈ ಬಾಂಡಿಂಗ್ ಏನಂತೀನಿ ಅದು ತುಂಬ ಡಿಫ್ರೆನ್ಸ್ ಕಾಣಿಸ್ತು. ಮತ್ತು ನನಗೆ ಮೇಕಪ್ ಒಂದು ತುಂಬ ಮುಖ್ಯವಾದ ಅಂಶ ಅಂತ ಅಂದರೆ
ಮೇಕಪ್ ಸರ್. ಬಿಕಾಸ್ ನಾವು ಥಿಯೇಟರ್ಗೆ ಅಂದ್ರೆ ಸ್ಟೇಜ್ ಮೇಲೆ ಹೋಗೋಕ್ಕೂ ಮುಂಚೆ ನಾವು ಒಂದು ಸ್ವಲ್ಪ ಲೈಟ್ ಆಗಿದ್ರು ನಮ್ಮ ಡೈರೆಕ್ಟರ್ ಸರ್ ಬಂದು ಹೇಳ್ತಾರೆ, ಅಯ್ಯೋ ಸ್ಟೇಜ್ ಕಾಣಿಸಲ್ಲ, ಲೈಟಿಂಗು ಕಾಣಿಸಲ್ಲ, ಇನ್ನೊಂದು ಸ್ವಲ್ಪ ಹೆವಿ ಮಾಡಿ ಬ್ರೈಟ್ ಮಾಡಿ ಅಂತ. ಬಟ್ ನೀವು ನಂಬಲ್ಲ ಸರ್, ಈ ಮೂವಿ ಸ್ಟಾರ್ಟ್ ಇಂದ ಎಂಡ್ವರೆಗೂ ನಾವು ಯಾರೂ ಸಹ ಮೇಕಪ್ ಹಾಕೇ ಇಲ್ಲ, ಯಾರೂ ಮೇಕಪ್ ಹಾಕಿಲ್ಲ. ಹುಡುಗರು ಬಿಡಿ ಸರ್, ನಾನು ಹಾಕಿಲ್ಲ ಸರ್ ಮೇಕಪ್, ಮೋಸ ಮಾಡಿದ್ದಾರೆ. ಬಟ್ ಇನ್ನೂ ಒಂದು ಹೇಳಬೇಕು ಸರ್, ನನಗೆ ಮೇಕಪ್ ನಾನು ಅದೊಂದು ಸಣ್ಣ ಇನ್ಸಿಡೆಂಟು. ನಾನು ಇದಕ್ಕೆ ಮುಂಚೆನೂ ಒಂದು ಕಡೆ ಹೇಳಿದ್ದೆ, ಇವರು ಸರಿ ಕಾಸ್ಟ್ಯೂಮ್ ಹಾಕೊಂಡು ಬಾ ಅಂತ ಹೇಳಿದ್ರಲ್ಲ, ಹಾಕ್ಕೊಂಡೆ. ನಾನು ಮೇಕಪ್ ಆರ್ಟಿಸ್ಟ್ ಥರ ಯಾರೂ ಇಲ್ವೇನೋ, ಯೂಶಲ್ ನಾನು ನಂದೇನೋ ಕ್ಯಾರಿ ಮಾಡಿರ್ತೀನಲ್ಲ, ಸ್ವಲ್ಪ ಏನೇನು ಬೇಕೋ ಅದೆಲ್ಲ ಹಾಕೊಂಡು ಹೋದೆ. ಅವರು ರೆಡಿ ಆದೇನಮ್ಮ, ಮೇಕಪ್ ಮಾಡಿದ್ಯಾ ಅಂತ ಅಂದರು. ಹಾಂ ಸರ್ ಅಂತ ಅಂದೆ. ಒಂಚೂರು ಒರೆಸ್ಕೊಂಡು ಬಂದ್ಬಿಡಮ್ಮ ಅಂತ ಅಂದರು. ಸರ್ ಅದೇ ಇವಾಗ ಸೀನ್ ಇರುತ್ತೆ ಅಂತ ಹೇಳಿದ್ರಿ, ಅದಕ್ಕೆ ರೆಡಿಯಾಗಿ ಬಂದೆ ಅಂತ. ಹೌದು ಸೀನ್ ಇದೆ, ಇವಾಗ ಅಡುಗೆ ಮನೆ ಒಳಗಡೆ ಕುತ್ಕೊಳ್ಳೋದು ಸೀನಿನ ನಾನು ಫಸ್ಟ್ ತೊಗೊಂಡಿದ್ದೆ, ಅದು ಸೀನು. ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತೀನಿ ಒಲೆ ಮುಂದೆ, ಅದು ಸೀನು. ಆ ಸೀನ್ ಇದೆ, ನೀನು ಹೋಗ್ಬಿಟ್ಟು ಮೇಕಪ್ ತೆಗೆದ್ಬಿಟ್ಟು ಬಾರಮ್ಮ ಅಂತ ಅಂದರು. ನನ್ನ ತಮ್ಮ ಬಂದಿದ್ರು ನನ್ನ ಜೊತೆಗೆ. ಏನೋ ಮೇಕಪ್ ತೆಗಿಬೇಕು ಅಂತ ಇದ್ದಾರೆ, ಅವಾಗಲೇ ನೋಡಿದ್ರೆ ಚಿಕ್ಕ ಹುಡುಗಿ ಅಂದ್ಬಿಟ್ರು, ಇವಾಗ ನೋಡಿದ್ರೆ ಮೇಕಪ್ ತೆಗಿ ಅಂತಿದ್ದಾರೆ. ಸರಿ ಅಂದ್ಬಿಟ್ಟು ಸ್ವಲ್ಪ ವೈಪ್ಸಲ್ಲಿ ಸುಮ್ಮನೆ ಹಂಗೆ ಒರೆಸ್ಕೊಂಡು ಸರ್ ಆಯಿತು ರೆಡಿ ಅಂತ ಅಂದೆ. ಪಾಪ ಅವ್ರು ನನಗೋಸ್ಕರ 1 hour ಆಲ್ರೆಡಿ ವೆಯ್ಟ್ ಮಾಡಿದರು. ಸರ್ ಆಯಿತು ಅಂತ ಬಂದೆ. ಇಲ್ಲ ನೀವು ಮೇಕಪ್ ತೆಗ್ದಿಲ್ಲ ಬಿಕಾಸ್ ಅದು ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಇಲ್ಲ ನೀವು ಮೇಕಪ್ ತೆಗ್ದಿಲ್ಲ ಅಂತಂದ್ರು. ಸರ್ ಅದೇ ಒರೆಸಿ ಅಂದ್ರೆ ಸ್ವಲ್ಪ ಒರೆಸ್ಕೊಂಡು ಬಂದೆ ನಾನು ಅಂತ ಹೇಳಿದೆ. ಇಲ್ಲ ಒಂದು ಕೆಲಸ ಮಾಡಿ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಸರ್. ಇವರೆಲ್ಲ ಕಾಯ್ಕೊಂಡು ನಿಂತಿದ್ರು. ಒಂದು ಲೈಫ್ ಬಾಯ್ ಸೋಪ್ ತರಿಸಿದ್ರು. ನಂದು ಫೇಸ್ ವಾಶು ಎಲ್ಲ ರೂಮಲ್ಲಿ ಇತ್ತು. ನಿಮ್ಮ ಬ್ಯಾಗ್ ಏನೋ ತಂದಿಲ್ವಾ ಅಂದರೆ ಇಲ್ಲ ಸರ್ ನಾನೇನೂ ತಂದಿಲ್ಲ, ಒಂದು ವೈಪ್ಸ್ ತಂದಿದ್ದೀನಿ ಅಷ್ಟೇನೆ ಅಂತ ಹೇಳಿದೆ. ಅದಕ್ಕೆ ಒಂದು ಲೈಫ್ ಬಾಯ್ ಸೋಪ್ ತರಿಸ್ಬಿಟ್ಟು ಮುಖ ತೊಳೆದ್ಬಿಡಿ ಅಂತ ಹೇಳಿದ್ರು. ಒಂದು ಯಾವುದೋ ಡ್ರಮ್ಮಲ್ಲಿ ನೀರು ಕೊಟ್ಬಿಟ್ಟು ಮುಖ ತೊಳೆಸಿದ್ರು ಚೆನ್ನಾಗಿ. ಟವಲಲ್ಲಿ ಅಲ್ಲೇ ಯಾರ ಹತ್ರನೂ ಟವಲ್ಲು ತರಿಸ್ಕೊಟ್ರು, ಒರೆಸ್ಕೊಂಡೆ. ಇದು ನನಗೆ ಬೇಕಾಗಿದ್ದಿತ್ತು, ಬನ್ನಿ ಕುತ್ಕೊಳ್ಳಿ ಅಂತ ಅಂದರು. ನಾನು ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೆ ಸರ್. ಬಿಕಾಸ್ ಒಂದು ಆಚೆ ಫಂಕ್ಷನ್ ಬಿಡಿ, ಸುಮ್ಮನೆ ಇಲ್ಲೇನೋ ಆಚೆಗೆ ಬರ್ತೀವಿ ಅಂದ್ರೂ ಹೆಣ್ಮಕ್ಳು ನಾವು ಮೇಕಪ್ ಲಿಪ್ಸ್ಟಿಕ್ ಅಟ್ಲೀಸ್ಟ್ ಹಾಕೊಂಡು ಬಂದೇ ಬರ್ತೀವಿ. ಈಗಲೂ ಮೇಕಪ್ ಹಾಕೊಂಡೆ ಬಂದವರು ಇವಾಗ ಹಾಕಿಲ್ಲ ಸರ್. ಇವಾಗ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಇಲ್ಲ ಟು ಬಿ ವೆರಿ ಫ್ರಾಂಕ್, ನಾನು ಇವತ್ತು ಮೇಕಪ್ ಮಾಡ್ಕೊಂಡಿಲ್ಲ. ಒಂದು ಲಿಪ್ಸ್ಟಿಕ್ ಐಲೈನರ್ ಬಿಟ್ಟರೆ ನಾನು ಹಾಕಿಲ್ಲ. ನನಗೆ ಅದೊಂದು ಕಾನ್ಫಿಡೆನ್ಸ್ ನಮ್ಮ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ ಸರ್. ಬಿಕಾಸ್ ನನಗೆ ಅವಾಗ ತುಂಬ ಕಾನ್ಷಿಯಸ್ ಆಗ್ತಾ ಇದ್ದೆ, ಹೆಂಗೆ ಕಾಣಿಸ್ಬಿಡ್ತೀನೋ. ನನಗೆ ಏನಂದ್ರೆ ಪ್ರೆಸೆಂಟೇಬಲ್ ಆಗಿ ಹೋಗ್ಬೇಕು, ಎಲ್ಲ ಕಡೆನೂ ತುಂಬ ಪ್ರೆಸೆಂಟೇಬಲ್ ಆಗಿರಬೇಕು, ಅದು ನನಗಿದ್ದಿದ್ದು. ಬಟ್ ಇವರು ಗ್ಲ್ಯಾಮರ್ ಆಗಲಿ ಅಥವಾ ಮೇಕಪ್ ಆಗಲಿ ಅದು ನಿನ್ನ ನಟನೆಗೆ ಕಾರಣ ಅಲ್ಲ. ನೀನು ಏನು ಆ್ಯಕ್ಟ್ ಮಾಡ್ತೀಯ, ನಿನ್ನ ಎಕ್ಸ್ಪ್ರೆಷನ್ ಏನಿದೆ, ನಿನ್ನ ವಾಯ್ಸ್ ಏನಿದೆ, ನಿನ್ನ ಅವ್ರು ಒಂದಿದ್ದು ಹೇಳಿದರು, ನಿನ್ನ ಕಣ್ಣಲ್ಲಿ ನೀನು ಆ್ಯಕ್ಟ್ ಮಾಡಬೇಕಮ್ಮ ಅಂತ. ಅದು ಎಷ್ಟೇ ನಾನು ಸ್ಟೇಜ್ ಮೇಲೆ ಮಾಡಿದ್ರು ಏನೇ ಮಾಡಿದ್ರು ಅವ್ರು ಕೊಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಸರ್, ಅದು ಎಲ್ಲದಕ್ಕೂ ಅಂತ ಮೀರಿ ಒಂದು ಸ್ಟೆಪ್ ಮುಂದೆ. ನಿಮ್ಮ ಪಾತ್ರದ ಬಗ್ಗೆ ಒಂದು 2 ಲೈನ್ ಸರ್. ನಾನು ಇದರಲ್ಲಿ 2 ಪಾತ್ರಗಳಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ಕುರುಬರ ಹುಡುಗಿಯಾಗಿ ದ್ಯಾಮ. ಇವಳು ತುಂಬ ರಗಡು, ಫುಲ್ ಗಂಭೀರಿ ಥರ. ಅವಳಿಗೇನು ಅಂತ ಅಂದರೆ ಅವಳೊಂದು ಹುಡುಗನ ಲವ್ ಮಾಡ್ತಾ ಇದ್ದಾಳೆ, ಅವನ ಜೊತೆಗೆ ಮದುವೆ ಆಗಬೇಕು, 1-2-3 ಮಕ್ಕಳು ಮಾಡಬೇಕು, ಅವ್ರ ಅಪ್ಪನಿಗೆ ಆಟ ಕೊಡಬೇಕು ಅಷ್ಟೇ. ಅವಳದು ತಲೆಯಲ್ಲಿ ಬೇರೆ ಏನೂ ಇಲ್ಲ, ಬೇರೆ ಇನ್ನೇನೋ ಆ ಪ್ರಪಂಚದಲ್ಲಿ ಅವಳು, ಅವ್ರ ಗಂಡ ಅವರಪ್ಪ ಅಷ್ಟು. ಪ್ರೇಯಸನ ಏನೋ ಪ್ರಿಯತಮನ ಅಪ್ಪ, ಅದು ಬಿಟ್ಟರೆ ಅವಳಿಗೆ ಬೇರೆ ಲೋಕನೇ ಇಲ್ಲ, ಬೇರೆ ಪ್ರಪಂಚನೇ ಇಲ್ಲ. ಇನ್ನೊಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಬ್ರಾಹ್ಮಣನ ಹುಡುಗಿಯಾಗಿ ಸುರಭಿ. ಇವಳಿಗೆ ಗಂಡನೇ ಎಲ್ಲ, ಗಂಡನೇ ಪ್ರಪಂಚ, ಗಂಡ ಏನು ಮಾಡ್ತೀನಿ ಅಂತ ಅಂದ್ರೂ ಹಿಂದೆ ನಿಂತು ಸಾಥ್ ಕೊಡುವಂತಹ ಒಂದು ಕ್ಯಾರೆಕ್ಟರು. ಇದು ತುಂಬ ಸಾಫ್ಟ್ ಒಂದು ಗೃಹಿಣಿ ಕ್ಯಾರೆಕ್ಟರು. ಈ ಮೂವಿಯಲ್ಲಿ 2 ಎಕ್ಸ್ಟ್ರೀಮ್ ಶೇಡ್ಸ್ ನಾನು ಮಾಡಿದ್ದೀನಿ ಸರ್. ಒಂದು ಫುಲ್ ರಗಡ್ ಆಗಿ ಆ ಥರ ಇರುವಂಥ ಕ್ಯಾರೆಕ್ಟರ್ ಆದರೆ, ಇನ್ನೊಂದು ತುಂಬ ಸಾಫ್ಟ್ ಸೌಮ್ಯವಾಗಿ ಎಲ್ಲ ಕೆಲಸ ಮಾಡುವಂತಹ ಗೃಹಿಣಿ. ಇದ್ರ ಜೊತೆ ನನಗೆ ಒಂದು ಅಡ್ವಾಂಟೇಜ್ ಆಗಿದ್ದು ಸರ್ ಹೇಳ್ದಂಗೆ ಸಾಂಗ್, ಸತ್ಯವತಿ ಕ್ಯಾರೆಕ್ಟರು. ನಾನು ಬೇಸಿಕಲಿ ಡ್ಯಾನ್ಸರ್ ಆಗಿದ್ರಿಂದ ನನ್ನ ಸ್ಟ್ರೆಂತ್ ಅದಾಗಿದ್ದರಿಂದ ನಾನು ಏನೋ ಒಂಚೂರು ನನ್ನ ಔಟ್ರಿಚ್ ಆಗಿ ನಾನು ತೋರಿಸ್ಕೊಬೋದು ಅಂತ ಇದ್ದಿದ್ದು ಸಾಂಗ್ನಲ್ಲಿ. ಅವತ್ತು ಮಾಡಿಸಿದ್ವಿ ಸರ್. ಅವತ್ತು ನಾನು ಹಿಂದಿನ ದಿವಸ ಕೇಳಿದ್ದೆ ಅನ್ಸುತ್ತೆ ಅವ್ರಿಗೆ, ಸರ್ ಇದಕ್ಕೆ ಮೇಕಪ್ ಆರ್ಟಿಸ್ಟ್ ಇದಾರಲ್ವಾ ಸರ್, ನಾನು ಯಾರನ್ನಾರು ಕರ್ಕೊಂಬರ್ಬೇಕಾ ಇಲ್ಲ ನಾನು ಬರ್ಬೇಕಾ ಅಂತ. ನಾನು ಆ್ಯಕ್ಚುಲಿ ಕೇಳಿದ್ರು, ಇಲ್ಲಮ್ಮ ಇದ್ರಲ್ಲಿ ನಾನು ತುಂಬಾ ಚೆನ್ನಾಗಿ ತೋರಿಸ್ತೀನಿ ಅಂತ ನನ್ಗೇನ್ ಪ್ರಾಮಿಸ್ ಮಾಡಿದ್ರು ಹಾಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸರ್. ಅದೇ ನನ್ಗೊಂದು ಕಸಲ್ ಸರ್, ನಾನು ಮೇಕಪ್ ಹಾಕ್ದಿರಾ ಈ ಮೂವಿಯಲ್ಲಿ ಮಾಡಿದೀನಿ. ಯಾರಾದ್ರೂ ಇಂಟರ್ವ್ಯೂ ನೋಡ್ತಿರೋರು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳೋದಂದ್ರೆ ಏನು ಹೇಳ್ತೀರಿ ಸರ್? ಪಾತ್ರ ಅಂದರೆ 2 ಪಾತ್ರ ಬರುತ್ತೆ. ಒಂದು ಶಿವಬಸವ,
ಇನ್ನೊಂದು ಬಲ್ಲವ. ಇದನ್ನು ಅಷ್ಟು ಎರಡೂ ಸೃಷ್ಟಿ ಮಾಡಿದ್ದು ನಮ್ಮ ಸಿದ್ದು ವಜ್ರಪ್ಪನವರು, ಡೈರೆಕ್ಟ್ರು. ಈ ಪಾತ್ರ, ಈ ಕತೆ, ಈ ಶಿವಬಸವ ಹಾಗೂ ಬಲ್ಲವ, ಇದೇನಾಗುತ್ತೆ ಅಂದರೆ ಶಿವಬಸವ ಬಲ್ಲವ, ನಾನು ಜಾಸ್ತಿ ಹೇಳ್ತಾ ಹೋದ್ರೆ ಅದು ಕತೆ ನಾನೇ ಹೇಳ್ದಂಗೆ ಆಗುತ್ತೆ. ಇನ್ನೊಂದು ಸ್ವಲ್ಪ ದಿವಸಲ್ಲೇ ರಿಲೀಸ್ ಇದೆ ಸಿನಿಮಾ. ಹೇಳ್ಬೇಡ ಅಂತಾನು ಹೇಳಿದೀನಿ, ಹಂಗಾಗಿ ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸರ್ ಆ ಕ್ಯಾರೆಕ್ಟರ್ ಅಲ್ಲಿ ಕತೆ ಇಲ್ಲ, ಈ ಕ್ಯಾರೆಕ್ಟರ್ ಅಲ್ಲಿ ಕತೆ ಇದೆ ಸರ್. ನಾನು ಏನಾದ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಅದು ಪೂರ್ತಿ ಕತೆನೇ ಅರ್ಥ ಆಗ್ಬಿಡುತ್ತೆ. ಸೊ ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ. ಶಿವಬಸವ ಅಂದ್ರೆ ಒಬ್ಬ ಬ್ರಾಹ್ಮಣ. ಅವ್ನಿಗೆ ಏನಂದ್ರೆ ಹಿಂಗೆ ಹಾಗೆ ಮಾಡಬೇಕು ಅಂತ ಏನೂ ಇರಲ್ಲ ಅವನಿಗೆ ಇಂಟೆನ್ಷನ್. ಏನಾಗುತ್ತೆ, ಒಂದು ಗುರುಗಳ ಸಾಂಗತ್ಯದಲ್ಲಿ ಒಂದು ಸ್ಪಿರಿಚುವಲ್ ದಾರಿನ ಹುಡುಕ್ತಾ ಇರ್ತಾನೆ. ಒಂದು ಅದೇ ನಾನು ಹಿಂಗೆ ಹೇಳ್ತಾ ಇದ್ರೆ ಕಥೆನೇ ಹೇಳ್ಬೇಕಾಗುತ್ತೆ. ಜೀವನದಲ್ಲಿ ಸಾಂಸಾರಿಕ ಜೀವನದಲ್ಲಿ ಕತೆ ಹೇಳ್ಬೇಕಾಗುತ್ತೆ. ಅವನೇನೆಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ಹುಡುಕುವಂತ ಒಬ್ಬವನಾದ್ರೆ ಯುದ್ಧಕ್ಕೆ ಸೇರ್ಬೇಕು, ಹೊಡೆದಾಡ್ಬೇಕು ಅನ್ನೋದು ಬಲ್ಲವನ ಕ್ಯಾರೆಕ್ಟರ್. ಅಷ್ಟೇ ಸರ್, ಅಷ್ಟೇ. ಇದು ಜಾಸ್ತಿ ಹೇಳಿದ್ರೆ ಸ್ಟೋರಿ ಇಲ್ಲ, ನೀವಾಗ ಹೇಳಿಸ್ಬಿಡ್ತೀರಾ ಕತೆ ಅಂತ ಎದ್ರಬಿಟ್ಟು ಹೇಳಿದ್ರೆ. ಸರ್ ಅದೇನೋ ಹುಡುಗರ್ಗೆ ಆದಷ್ಟು ಮೇಕಪ್ ಏನ್ ಬೇಕಾಗಲ್ಲ. ಅದು ನ್ಯಾಚುರಲ್ ಬ್ಯೂಟಿ ಸರ್, ನ್ಯಾಚುರಲ್ ಬ್ಯೂಟಿ. ಅದು ನ್ಯಾಚುರಲ್ ಬ್ಯೂಟಿ ಅಲ್ಲ ಸರ್ ಹುಡುಗರ್ದು. ಏನೋ ಸರ್ ಅವ್ರವ್ರ ಅಸಂಪ್ಷನ್ಸ್ ಹಂಗೆ. ನ್ಯಾಚುರಲ್ ಬ್ಯೂಟಿ ಅವ್ರಿಗೂ ಹಾಕಿಲ್ಲ ಸರ್. ಆದ್ರೂ ಕಳ್ತನದಿಂದ ಪೌಡರ್ ಪ್ಯಾಡ್ ಮಾಡ್ಕೊಂಡ್ ಬರ್ತಿದ್ದ. ಎಲ್ಲ ಓಕೆ ಮಾಡಿ ಒಂದೊಂದು ಶಾರ್ಟ್ ಆದ್ಮೇಲೆ ಗೊತ್ತಾಗ್ರಿ ಏನೋ ಮಾಡ್ಕೊಂಡ್ ಬಂದಿದ್ದೀರಲ್ಲ ಸರ್. ಅದು ಪೌಡರ್ ಪ್ಯಾಡ್ ಅಲ್ಲ, ಅದು ಏನಂದ್ರೆ ಮೇನ್ ಆಗಿ ತೆಗಿಸ್ತಾ ಇದ್ದೆ ಸರ್. ಆ ಬಿಸ್ಲಿಗೆ ಸನ್ಸ್ಕ್ರೀಮ್ ಹಾಕೋಬೇಕು ಸರ್, ಇಲ್ಲ ಅಂದ್ರೆ ಪೂರ್ತಿ ಮುಖ ಸುಟ್ಟೋಗ್ಬಿಡುತ್ತೆ. ಅದೊಂದ್ ಕಾರಣಕ್ಕೆ ಸನ್ಸ್ಕ್ರೀಮ್ ಹಾಕೊಂತ ಇದ್ದೆ. ಅವ್ರು ಅದು ಹಾಕ್ಬೇಡ ಅಂತ ಅದನ್ನು ತಗ್ಸೋರು. ನಾವು ಸಪೋರ್ಟಿವ್ ಸರ್, ನಾವ್ ಹೇಳ್ತಾ ಇದ್ವಿ ಹಾಕೊಂಡಿದ ನೋಡಿ ಸರ್. ಅದೇ ಸರ್ ಸಪೋರ್ಟಿಂಗ್ ಮಾಡಿರೋದು ಇವ್ರು ಇರಿ ಫಿಲಂ. ಬಿಕಾಸ್ ಅವ್ರು ಹಾಕೊಂತ ಇರ್ಲಿಲ್ವಲ್ಲ. ಸಪೋರ್ಟಿಂಗೇ ಶತ್ರುಗಳು ಸರ್. ಮೇಕಪ್ ಇಲ್ದಿರಾ ಹಾಕೊಂಡ್ಬಿಟ್ರೆ ಸೆಕೆಂಡ್ ಹಾಫ್ ಅಲ್ಲಂತೂ ಬಿಟ್ಟೇ ಇಲ್ಲ. ಅಂದ್ರೆ ಕತೆ ಒಳಗಡೆ ಸರ್ ಒಂದು ಸಣ್ಣದಾಗಿ, ಸಾರಿ ಇಂಟ್ರಪ್ಟ್ ಪಾಪ, ಅಂದ್ರೆ ಏನೂ ಇಲ್ಲ. ಏನಂದ್ರೆ ವಿತೌಟ್ ಮೇಕಪ್ ಮಾಡಬೇಕಾಗಿತ್ತು ನಾನು. ಅದು ಯಾಕಂದ್ರೆ ಆ ಒಂದು ವಿಂಟೇಜ್ ತೋರಿಸ್ಬೇಕಿತ್ತು, ವಿಂಟೇಜ್ಗಿಂತನೂ ಹಳೆ ತೋರಿಸ್ಬೇಕಿತ್ತಲ್ಲ. ಇವ್ರನ್ನ ಮೇಕಪ್ ಮಾಡಿಬಿಟ್ರೆ ಅದು ಡ್ರಾಮಾಟಿಕ್ ಅನ್ಸ್ಬಿಡೋದು. ಅದೊಂದು ಸೂರು ಮೊದಲೇ ಸ್ಟಡಿ ಮಾಡಿದ್ವಿ ನನ್ನ ಡೈರೆಕ್ಷನ್ ಟೀಮ್ ಒಳಗಡೆ. ನನ್ನ ಟೀಮ್ ತುಂಬ ಸಪೋರ್ಟ್ ಮಾಡಿದೆ ಆ ವಿಚಾರದಲ್ಲಿ. ನನ್ನ ಡೈರೆಕ್ಷನ್ ಟೀಮ್ ಒಳಗಡೆ ಬೇಡ ಇದು ಮೇಕಪ್ ಲೆಸ್ಸೇ ಮಾಡ್ಬಿಡೋಣ ಅಂತ ಅವತ್ತು ನಿರ್ಧಾರ ತೊಗೊಂಡ್ವಿ. ಅದು ತುಂಬ ವರ್ಕೌಟ್ ಆಯಿತು ಸರ್ ಅಂದ್ಕೊಂಡಿದ್ವಿ. ಬಾಲಾ ಸಿನಿಮಾ ಸರ್, ಬಾಲಾ ಅವ್ರದ್ದು ತಮಿಳು ಡೈರೆಕ್ಟರ್ ಬಾಲಾ ಅವ್ರ ಸಿನಿಮಾಗಳನ್ನ ಅವನ್ನೆಲ್ಲ ನಾವು ನೋಡ್ತಾ ಇದ್ವಲ್ಲ, ಗೊತ್ತಿತ್ತು ನಮ್ಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಮೇಕಪ್ ಲೆಸ್ ಮಾಡೋಣ ತುಂಬಾ ನೀಟಾಗಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದ ಕಡೆ ಆ ಫ್ಲೇವರ್ ತರಬೇಕು ಅಂದ್ರೆ ಮೇಕಪ್ ಇಲ್ಲ ಅಂದ್ರೆ ಆ ಜನರ ತರ ಕಾಣ್ತಾರೆ ಇವರು. ಇವತ್ತು ಅದಕ್ಕೆ ನೋಡಿದ್ಮೇಲೆ ಸರ್, ಪ್ರೀಮಿಯರ್ ಶೋ ನೋಡಿದ್ಮೇಲೆ ನೀವು ನಮ್ಮವರೇ ಅನ್ಸ್ಬಿಡ್ತೀರಪ್ಪ ಅಂತೆಲ್ಲ ಅಂದೋದ್ರು. ಆ ಕ್ರೆಡಿಟ್ ಅಲ್ಲೇ ಸಿಕ್ಕಿದೆ ಸರ್ ಅವರಿಗೆ. ಮತ್ತೆ ಇವನ್ ಡೈಲಾಗ್ಸ್ ಸರ್, ಈಗೇನ್ ಡೈಲಾಗ್ಸ್ ನಾವು ಇದ್ರಲ್ಲಿ ಏನ್ ಮಾತಾಡಿದೀವಿ, ಎಷ್ಟೋ ಜನ ನೀವು ನಿಜವಾಗ್ಲೂ ಬೆಂಗಳೂರವರ ಅಂತ ಕೇಳ್ಬಿಟ್ರು ನನಗೆ. ನಿಜವಾಗ್ಲೂ ಬೆಂಗಳೂರವರ, ಎಲ್ಲೋ ನಮ್ಮ ಊರಲ್ಲಿ ಅಕ್ಕಪಕ್ಕ ಇರೋರ ತರ ಮಾತಾಡಿದ್ದೀರಾ. ನಿಮ್ಮ ಆವ ಭಾವ, ನಿಮ್ಮ ವೇಷಭೂಷಣ ಎಲ್ಲ ಅದೇ ಥರನೇ ಇದೆ. ಅಷ್ಟು ತುಂಬ ಸಪೋರ್ಟ್ ಮಾಡಿದ್ರು ಸರ್. ಪ್ರೀಮಿಯರಲ್ಲಾಗಿರಲಿ, ನಾವು ಶೂಟಿಂಗ್ ಮಾಡೋದಾಗಿರಲಿ, ಆ ಉತ್ತರ ಕರ್ನಾಟಕ ಜನ ಅಂದರೆ ಅದು ಅವ್ರದ್ದು ಪ್ರೀತಿ ವಿಶ್ವಾಸನೇ ಬೇರೆ ಥರ ಇರುತ್ತೆ ಸರ್. ಒಂದು ಇನ್ಸಿಡೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಿನಿಮಾ ಅಲ್ಲ, ಇನ್ನೊಂದು ಸಿನಿಮಾ ಯಾವುದೋ ಒಂದು ಸಾಂಗ್ ಮಾಡ್ತಾ ಇದ್ವಿ. ಎಷ್ಟು ಇಂಟ್ರೆಸ್ಟ್ ಅಂದರೆ ಅವ್ರಿಗೆ, ಬಂದು ಚಾಪೆ ದಿಂಬು ಎಲ್ಲ ತೊಗೊಂಬಂದು ಅಲ್ಲೇ ಮಲ್ಕೊಂಡು ಪೂರ್ತಿ ರಾತ್ರಿ ನೋಡಿದ್ದಾರೆ ಸರ್. ಅಷ್ಟು ಇಂಟ್ರೆಸ್ಟು, ಆ ಸಿನಿಮಾ ಮೇಲಿರೋ ಅಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸ ಯಾರ ಹತ್ರನೂ ನಾನು ನೋಡಿಲ್ಲ ಸರ್. ಅಷ್ಟು ಇಷ್ಟಪಡ್ತಾರೆ ಸರ್ ಒಂದು ಸಿನಿಮಾ ಅಂದರೆ ಉತ್ತರ ಕರ್ನಾಟಕದವ್ರು. ಕುರುಬನ ಪಾತ್ರ ಅನ್ನೋದು ಕನಕಪ್ಪ ಅಂತ ಏನಿದಾರಲ್ವಾ, ಶಿವಬಸವನ ಶಿಷ್ಯಂದ್ರು ನಾವಿಬ್ರು. ಒಂದು ಗೊಲ್ಲರ ಕ್ಯಾರೆಕ್ಟರ್ ಕಣ್ಣಪ್ಪ ಅಂತ, ನಂದು ಕನಕಪ್ಪ ಅಂತ. ಎರಡು ಕ್ಯಾರೆಕ್ಟರ್ಗಳು ಸಿನಿಮಾ. ಪಾಪ ಆ ವ್ಯಕ್ತಿ ಇವಾಗಿಲ್ಲ ಸರ್. ಈಗ ಇವನೊಬ್ಬವನ್ನೇ ಕೂರ್ಸ್ಬಿಟ್ಟಿದ್ರೆ ಅದೇ ಟೆನ್ಷನ್ ಆಗ್ಬಿಟ್ಟಿರ್ತದೆ ಇವಾಗ. ಇವ್ರ ಜೊತೆ ಬೇಜಾರ್ ಮಾಡ್ಕೋಬೇಡಿ ಮರೇಶ್. ಇನ್ನೊಂದು ಕ್ಯಾರೆಕ್ಟರ್ ಇದೆ ಜೊತೆಗೆ. ಅಂದ್ರೆ ಸರ್, ಬುಡಕಟ್ಟು ಜನಾಂಗದ್ದೊಂದು ನಾನು ತೋರಿಸ್ಬೇಕಾಗಿತ್ತು. ಅದು ಎಸ್ಪೆಷಲಿ 12th century ಸ್ಟೋರಿ ಆಗಿರೋದ್ರಿಂದ, ಅಂದ್ರೆ ಒಬ್ರು ಕುರುಬನ ಕನಕಪ್ಪನಾಗಿ ಇನ್ನೊಬ್ರು ಬೇಡ್ರ ಕಣ್ಣಪ್ಪನಾಗಿ ಎರಡು ಕ್ಯಾರೆಕ್ಟರ್ಗಳನ್ನ ಅಂದ್ರೆ ಬೇರೆ ರೀತಿ ತೋರಿಸಿದೆ ಸರ್. ಅಂದ್ರೆ ಇವ್ರು ತಗೊಂಡು ಇನ್ನೊಂದು ಕಡೆ ಪಸರಿಸ್ತಾರೆ. ಅಂದ್ರೆ ಇರೋ ಜ್ಞಾನ ಒಂದ್ ಕಡೆ ಅವ್ರ ಗುರುಗಳ ಹತ್ರ ತಗೊಂಡ್ರೆ ಮತ್ತೆ ಆ ಜ್ಞಾನ ಅಲ್ಲೇ ಇಟ್ಕೊಳಕ್ ಬರಲ್ವಲ್ಲ. ಅದನ್ನ ಮುಂದೆ ಸಮಾಜಕ್ಕೆ ಚೆಲ್ಲುವಂತ ಪಾತ್ರಗಳು ಮಾಡಿ ಅವ್ರಿಬ್ಬರನ್ನ ಸಮಾಜದ ಒಂದು ದೃಷ್ಟಿಕೋನ ಇಟ್ಕೊಂಡು ಸೃಷ್ಟಿ ಮಾಡಿದ ಪಾತ್ರಗಳು ಸರ್ ಅವು.
ಹೇಳಿ ಸರ್, ಹೇಗಿತ್ತು ನಿಮ್ಮ ಅನುಭವ? ಇದಕ್ಕೆ ಮೊದಲೇ ನೀವು ಯಾವ್ದಾದ್ರು ಸಿನಿಮಾಗಳು ಮಾಡಿದ್ರಾ? ಇಲ್ಲ ಸರ್, ಫಸ್ಟ್ ಸಿನಿಮಾ ನವರಸ ನಟನ ಅಕಾಡೆಮಿ ಅಂತ ಒಂದು ಅಕಾಡೆಮಿಲಿ ನಾನು ಡಿಪ್ಲೊಮಾ ಕೋರ್ಸ್ ಮಾಡಿದೆ 1 ವರ್ಷ. ತದನಂತರ ಡೈರೆಕ್ಟರ್ ಒಟ್ಟಿಗೆ ಒಂದಿಷ್ಟು ವರ್ಷ ಒಂದು ವರ್ಷನೇ ಜರ್ನಿ ಮಾಡಿದ್ಮೇಲೆ ಮುಂಚೆ ಗಾಳ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮುಗಿದ್ಮೇಲೆ 2ನೇ ಸಿನಿಮಾ ಇದೆ ಇವಾಗ, ಅದನ್ನು ಆಗಿಲ್ಲ. ಈ ಸಿನಿಮಾ ರೆಡಿ ಆಗಿದೆ ಆಲ್ರೆಡಿ. ಸರ್, ಈಗ ಆಲ್ರೆಡಿ ನೀವು ಪ್ರೀಮಿಯರ್ ಶೋ ನೋಡಿದ್ರಿ ಅಂತ ಹೇಳಿದ್ರಿ, ಜನದ ರಿಯಾಕ್ಷನ್ ಹೇಗಿತ್ತು ಸರ್? ಹಾಂ ಸರ್, ಸ್ವಲ್ಪ ಭಯ ಇತ್ತು ಸರ್. ನಾವು ಒಂದಿಷ್ಟು ಅಂದರೆ ನಮ್ಮ ಸುತ್ತಮುತ್ತಲ ಒಂದಿಬ್ಬರು ಡೈರೆಕ್ಟರ್ಗಳಿಗೆ ತೋರಿಸಿದ್ದೆ, ಅವರು ಹೊಗಳಿದ್ರು ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಇತ್ತು. ಅದೊಂಥರ ಡೆಮೋ ಸರ್ ನಮಗದು, ಅಂದರೆ ರಿಲೀಸ್ ಮಾಡಿದ್ಮೇಲೆ ಸಿಗೋ ಒಂದು ಡೆಮೋ ಬೇಕಾಗಿತ್ತು. ಅದಕ್ಕಂತಲೇ ಒಂದು ಸಣ್ಣದು ಏನು ಪ್ರಯತ್ನ ಮಾಡಿದ್ವಿ ಅಂದರೆ, ನಮಗೆ ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳನ್ನ, ಒಂದಿಷ್ಟು ಜ್ಞಾನಿಗಳು, ಅಂದರೆ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತೇ ಇರಬಾರ್ದು, ಆ ಥರದ ವ್ಯಕ್ತಿಗಳನ್ನ ತರಬೇಕು ಅಂತ ನೀಟಾಗಿ ಪ್ಲ್ಯಾನ್ ಮಾಡಿ ಅಂಥವ್ರನ್ನ ತೊಗೊಂಬಂದು ತುಂಬಿಸಿದ್ವಿ ಸರ್. ಯಾವಾಗ ಅವ್ರು ಎಲ್ಲಿ ಡೈರೆಕ್ಟ್ರಲ್ಲಿ ಹೀರೋ ಎಲ್ಲಿ, ಹೀರೋಯಿನ್ ಎಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹುಡ್ಕೊಂಡು ಹೋಗಿ ಮಾತಾಡ್ಸಿದ್ರಲ್ಲ, ಅವಾಗ ಗೊತ್ತಾಯಿತು ನಮಗೆ ಇದಾಯ್ತು ಅಂತ. ಫಸ್ಟ್ ಹಾಫ್ ಮುಗಿದ ತಕ್ಷಣ ನಮಗೊಂದು ಒಳ್ಳೆ ರಿವ್ಯೂ ಸಿಕ್ತು. ಅವ್ರು ಹೇಳಿದ್ದು ಇಷ್ಟೇ, ಇಲ್ಲಿವರೆಗೂ ಅಬ್ಬರದ ಸಿನಿಮಾಗಳ ಮಧ್ಯೆ ಒಂದು ದೃಶ್ಯ ಕಾವ್ಯ ಬೇಕಾಗಿತ್ತು. ನಿಜವಾಗ್ಲೂ ನಾವು ಅಪ್ಪಟವಾಗಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮುದ್ದಾದ ಸಿನಿಮಾ ಕೊಟ್ಟಿದ್ದೀರಾ, ಹೆದರ್ಕೊಳ್ಳೋಕೆ ಹೋಗ್ಬೇಡಿ, ಚೆನ್ನಾಗಿದೆ ಸಿನಿಮಾ, ನೀಟಾಗಿ ಮಾಡಿ ಅಂತ ಎಲ್ಲ ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುಂಬ ನೀಟಾಗಿ ಬೆಂತಟ್ಟಿದ್ರು. ಅದು ಇವತ್ತಿಗೆ ಆ ರಿಲೀಸ್ ಇವಾಗ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಯಾರಿಗೇ ಆಗಲಿ ಸರ್, ಫಸ್ಟ್ ಸಿನಿಮಾ ಅಂದಾಗ ಭಯ ಆತಂಕ ಈಗಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಚೂರು ಧೈರ್ಯ ತಂದಿರೋದಂದರೆ ಆ ಪ್ರೀಮಿಯರ್ ಶೋ ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಪ್ರೇಕ್ಷಕರ ರಿವ್ಯೂವ್ಸು ಸರ್ ತುಂಬ ಚೆನ್ನಾಗಿ ಸಿಕ್ತು ಸರ್. ನಾವು ಅಂದ್ಕೊಳ್ಳೋಕ್ಕಿಂತ ಜಾಸ್ತಿನೇ ರಿವ್ಯೂ ಸಿಕ್ತು ಸರ್. ಈಗ ನಮ್ಮ ಸಮಸ್ಯೆನೇ ಏನಪ್ಪ ಅಂದರೆ, ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಂದ ಆಚೆ ಹೋಗಿ ನೋಡೋಕೆ ಶುರು ಮಾಡಿದ್ದಾರೆ. ಹೌದು ಸರ್, ಯಾವುದೋ ಪ್ಲಾಟ್ಫಾರ್ಮಲ್ಲಿ ನೋಡ್ಕೊಂಡು ಹೋಗ್ತಿದ್ದಾರೆ. ನಿಮ್ಮ ಸಿನಿಮಾವನ್ನು ಯಾಕೆ, ಯಾವ ಕಾರಣಕ್ಕೆ ಥಿಯೇಟ್ರಿಗೆ ಬಂದು ಸರ್? ಈಗ ಅವರಿಗೆ ಕಣ್ಣಿಗೆ ಫಸ್ಟ್ ನಾನು ಪಂಚಭೂತಗಳು ಹೇಳಬೇಕು. ಈಗ ಒಂದು ಕಣ್ಣಿಗೆ ಅವ್ರಿಗೆ ಏನು ಬೇಕಾ, ಒಂದು ಒಳ್ಳೆ ದೃಶ್ಯ ಕಾವ್ಯನ, ಅವ್ರಿಗೊಂದು ದೃಶ್ಯನ, ಅವ್ರ ಕಣ್ಣಿಗೆ ಮುದ ನೀಡೋವಂಥದ್ದನ್ನು ತಂದು ಕೊಟ್ಟಿದ್ದೀನಿ ಸರ್. ಅವ್ರಿಗೆ ಕಣ್ಣಿಗೆ ಬೇಕಾಗಿರೋದು ಅದು ಇಂಪಾದ ಸಂಗೀತನ ಅವ್ರಿಗೆ ಕಿವಿಗೆ ಮುದ್ದಾಗಿ ತೋರಿಸೋವಂಥದ್ದು ಎಲ್ಲದೂ ಅದ್ರ ಜೊತೆಗೆ ತಕ್ಕಂತೆ ನನ್ನ ಕಿವಿಗೆ ಅದನ್ನು ಕೊಟ್ಟರೆ ಅವರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ, ಅಂದರೆ ಅವ್ರಿಗೆ ಅಂದರೆ ಅವರ ತಲೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಸಿನಿಮಾ ಮೂಲಕ ಹೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಹಂಗಂತೇಳಿ ಏರಿಕೆ ಮಾಡ್ತಿಲ್ಲ, ಅದನ್ನು ಏರಿಕೆ ಥರನೂ ಹೇಳಿಲ್ಲ. ಎಂಟರ್ಟೈನ್ಮೆಂಟಾಗಿ ಎಷ್ಟಾಗುತ್ತೋ ಅಷ್ಟು ಜ್ಞಾನನೂ ಕೂಡ ಎಂಟರ್ಟೈನ್ಮೆಂಟಾಗಿ ಹೆಂಗೆ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ಮಾಡ್ತಾಯಿದ್ದೀನಿ. ಅದು ಒಂದು ಪ್ಲಸ್ ಉತ್ತರ ಕರ್ನಾಟಕದ ಒಂದು ಸೊಗಡನ್ನು ಇಟ್ಕೊಂಡು, ಸೈದ್ಧಾಂತಿಕ ಅಂಶಗಳನ್ನ ಇಟ್ಕೊಂಡು, ಸಾವಿನ ನಂತರದ ಕಥೆಯನ್ನು ಯಾವ ರೀತಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂದರೆ, ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕಿಂತ ಜಾಸ್ತಿ ಅದರೊಳಗಿರೋ ಅಂಶನ ಅವ್ರಿಗೆ ತಿಳಿಪಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದು ಒಳ್ಳೆ ಅನುಭವ, ಒಂದು ಒಳ್ಳೆ ಮುದ ನೀಡೋವಂಥ ಫೀಲ್ ಬೇಕಾಗಿತ್ತು, ನಿಮ್ಗೆ ಒಳ್ಳೆ ಶಾಂತ ಮನಸ್ಥಿತಿಯ ಸಿನಿಮಾ ಬೇಕಾಗಿತ್ತು ಅಂದರೆ ನಿಜವಾಗ್ಲೂ ನನ್ನ ಸಿನಿಮಾ ಅವರಿಗೆ ಇಷ್ಟ ಆಗುತ್ತೆ ಸರ್. ಅಂದರೆ ಮುದ ನೀಡೋವಂಥ ಕೆಲಸ ಮಾಡಿದ್ದೀವಿ, ಅವ್ರಿಗೆ ಜ್ಞಾನ ಕೊಡುವಂಥ ಕೆಲಸನೂ ಅದರಲ್ಲಿ ಮಾಡಿದ್ದೀವಿ. ಕಣ್ಣು, ಕಿವಿ ಮತ್ತು ಬ್ರೈನು, ಈ ಮೂರಕ್ಕೂ ಕೂಡ ನಾವು ಸಿನಿಮಾನ ತಲುಪಿಸ್ತೀವಿ ಅನ್ನೋ ಒಂದು ದೃಢವಾದ ನಂಬಿಕೆ ಇಟ್ಕೊಂಡು ಮಾಡಿದ್ದೀನಿ. ಅವು ಮೂರಕ್ಕೂ ನಿಮಗೆ ಒಂದು ಒಳ್ಳೆ ಅನುಭವ ಬೇಕು ಅಂದರೆ ದಯವಿಟ್ಟು ನಮ್ಮ ರಾವುತ ಸಿನಿಮಾನ ಅವರು ನೋಡಿ ಅನುಭವಿಸ್ಬೋದು ಸರ್. ರಾವುತನ ಒಂದು ಲೈನಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಬೋದು, ಯಾವ ಜಾನರ್ ಸಿನಿಮಾ ಅಂತ ಹೇಳ್ಬೋದು? ಅದೇ ಸರ್, ನನಗೆ ಯಶವಂತ್ ಶೆಣೆ ಅಂತೇಳಿ ಬಾರಿ ಸರ್ಟಿಫಿಕೇಟ್ ಕೊಟ್ಟರು ನಮ್ಮ ಸೆನ್ಸಾರ್ ಮಾಡಿದವರು. ಅವರು ಕೂಡ ಇದನ್ನು ಯಾವ ಜನರಿಗೆ ಸೇರಿಸ್ತೀರಾ ಅಂತಲೇ ಕೇಳಿದ್ದವರು. ಈ ಕಡೆ ಹೆಂಗೆ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟೋರಿ ಆಗಿರೋದ್ರಿಂದ ನಾವು ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟೋರಿ ಅಂತ ಹೇಳ್ಬಿಟ್ಟು ಒಂದು ಡ್ರಾಮಾ ಥ್ರಿಲ್ಲರ್ ಅಂತಲೇ ನಾವು ಕೊಡ್ತಾ ಇದ್ದೀನಿ ಸರ್. ಅಂದರೆ ನಾವು ಅಂದ್ಕೊಂಡಿದ್ವಿ ಡ್ರಾಮಾ ಥ್ರಿಲ್ಲರ್ ಅಂತ, ಕೆಲವೊಬ್ರು ಸೈಕಾಲಜಿಕಲ್ ಥ್ರಿಲ್ಲರ್ ಅಂತಿದ್ದಾರೆ. ಬಟ್ ನೋಡೋಣ, ಅವರವರ ಅನುಭವಕ್ಕೆ ತಕ್ಕಂಗೆ ಆ ಸಿನಿಮಾ ನೋಡಿದ್ಮೇಲೆ ಯಾವ ಜಾನರಿಗೆ ಸೇರಿಸಿದ್ರು ನಾನು ತೊಗೊಳ್ತೀನಿ. ಅದಕ್ಕೋಸ್ಕರ ನಾಗಮಂಡಲನ ಯಾವ ಜಾನರಿಗೆ ಸೇರಿಸ್ತಾರೆ ಆ ಜಾನರಿಗೆ ಸೇರಿಸಿ ಇದನ್ನ ಅಂತ ಹೇಳ್ಬಿಟ್ಟಿದ್ದೀನಿ ಸರ್. ಫಸ್ಟ್ ಹಾಫೇ ಬಿಟ್ಬಿಡಿ, ಇವಾಗ ನಾವು ಬಂದ್ಬಿಟ್ಟು ದುಡ್ಡು ಕೊಟ್ಟು ನೋಡ್ತೀವಿ ಅಂದರು. ಅದು ಫಸ್ಟ್. ಆದರೆ ಎರಡನೇದು ನಿಜವಾಗ್ಲೂ ನೀವು ಈ ಸಿನಿಮಾ ಮೂಲಕ ಇನ್ನೊಬ್ಬ ಉಪೇಂದ್ರ ಆಗ್ಬೋದು ನೀವು ಅಂತ ನನಗೆ ಸ್ವತಃ ಒಬ್ಬ ಲೇಡಿ ಬಂದು ಹೇಳಿದರು. ಖಂಡಿತ ಆ ಗುಣಗಳು ನಿಮ್ಮಲ್ಲಿದೆ ಅಂತ ಹೇಳಿದ್ರು. ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಸರ್. ನೀವು ತಲೆಗೆ ಹುಳ ಬಿಡ್ತೀರಾ, ಹುಳ ತೆಗಿತೀರಾ? ತಲೆಗೆ ಹುಳ ಬಿಡೋದು ಏನು ಗೊತ್ತಿಲ್ಲ ಸರ್ ನಂಗಿನ್ನು, ಯಾಕಂದ್ರೆ ಅವರು ಅಷ್ಟೇ ನನಗೆ ಗೊತ್ತಿಲ್ಲ ನಂಗಿನ್ನು. ಬಟ್ ತಕ್ಕ ಮಟ್ಟಿಗೆ ಈ ಸಿನಿಮಾದಲ್ಲಿ ಆ ಕೆಲಸ ಮಾಡ್ತೀನಿ ಸರ್. ಮೇಡಮ್, ಈ ಸಿನಿಮಾ ನೋಡಿದ್ದೀರಲ್ಲ, ರಮೇಶ್ ಅವ್ರು ಬಂದಿದ್ರಲ್ಲ, ನಿಮ್ಮವ್ರು ಬಂದಿದ್ರ? ಬಂದಿದ್ರು ಸರ್. ಏನಿದ್ರು ನಿಮ್ಮ ಪಾತ್ರದ ಬಗ್ಗೆ? ಅಂದ್ರೆ ಅಪ್ಪ ಅಮ್ಮಂಗಂತೂ ತುಂಬಾ ಖುಷಿ ಆಗಿದೆ.
ನಾನು ಪ್ರೀಮಿಯರ್ ಶೋಗೆ ಮೊದಲಿಗೆ ನಾನು ತುಂಬ ಜನನ ಕರೀಲಿಲ್ಲ ಸರ್. ಬಿಕಾಸ್ ನನಗೆ ಭಯ ಇತ್ತು, ನಾನು ಹೇಗೆ ಕಾಣಿಸಿದ್ದೀನಿ, ನನ್ನನ್ನು ಹೇಗೆ ತೋರಿಸಿದ್ದಾರೆ. ಮೊದಲಿಗೆ ಮೂವಿ ಅವ್ರು ನನಗೆ ತುಂಬ ಸರ್ಪ್ರೈಸಿಂಗ್ ಆಗೇ ಇಟ್ಟಿದ್ರು ಮೂವಿನ. ನಾನು ಡಬ್ಬಿಂಗಲ್ಲಿ ನನ್ನ ಒಂದು ಸೀನ್ಸ್ ಏನು ನೋಡಿದ್ದೆ, ಅದು ಬಿಟ್ಟರೆ ನಾನು ಇನ್ನೇನು ನೋಡೇ ಇರಲಿಲ್ಲ. ಅವ್ರು ಹೇಳಿದ್ರು ಸರ್ ಒಂದ್ಸಲ ತೋರಿಸಿ ಸರ್, ಪ್ರೀಮಿಯರ್ ಮುಂಚೆ ಒಂದ್ಸಲ ತೋರಿಸಿ ಅಂತ ನಾನು ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಡೈರೆಕ್ಟರ್ಗೆ. ನಮ್ಮ ಡೈರೆಕ್ಟರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಪ್ರೊಡ್ಯೂಸರ್ ಸರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನೀವು ಬನ್ನಿ ಪ್ರೀಮಿಯರಲ್ಲಿ ನೋಡಿ ಅಂತ ಹೇಳಿದ್ರು. ಸೊ ನಾನು ಪ್ರೀಮಿಯರ್ಗೆ ಆ್ಯಕ್ಚುಲಿ ತುಂಬ ಜನಕ್ಕೆ ಕರೆದಿರಲಿಲ್ಲ. ಒಂದಿಬ್ಬರು ನನಗೆ ತುಂಬ ಪರ್ಸನಲಾಗಿ ಗೊತ್ತಿರೋದು ಒಂದಿಬ್ಬರು ಡೈರೆಕ್ಟರ್ಸ್ಗೆ ಹೇಳಿದ್ದೆ. ಆವತ್ತಿನ ದಿವಸ ಒಂದಷ್ಟು ರೀಸನ್ಸಿಂದ ಅವರು ಬರೋಕ್ಕಾಗಿಲ್ಲ. ನಮ್ಮ ತಂದೆ ಬಂದಿದ್ರು, ನಮ್ಮ ತಾಯಿ ಬಂದಿದ್ರು, ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ರು, ನನ್ನ ತಮ್ಮ ಮತ್ತು ಇನ್ನೊಬ್ಬರು ಫ್ರೆಂಡ್ ಬಂದಿದ್ರು. ಅವರಿಗಂತೂ ನೀನೇನೋ ಮಾಡಿದ್ಯಾ ಕಣೆ. ಬಿಕಾಸ್ ನಾನು ಮುಂಚೆ ಶೂಟಿಂಗ್ ಅಂತ ಬರುವಾಗ ಸ್ವಲ್ಪ ಭಯ ಇತ್ತು, ಮನೆಯಲ್ಲೂ ಭಯ ಇತ್ತು, ನನ್ನ ತಮ್ಮನಿಗಂತೂ ತುಂಬಾ ಭಯ ಇತ್ತು. ಸಮ್ವೇರ್ ಎಲ್ಲೋ ಕಳ್ದೋಗ್ತಾ ಇದೆಯಾ ಅನ್ನೋದು ಅವ್ನಿಗಂತೂ ತುಂಬ ಭಯ ಇತ್ತು. ಈ ಮೂವಿ ನೋಡಿದ್ಮೇಲೆ ಅವ್ನಿಗೆ ತುಂಬ ಖುಷಿಯಾಗಿದೆ. ಆ್ಯಂಡ್ ನನ್ನ ಫ್ರೆಂಡ್ಸಿಗೆ ಕೂಡ ಎಲ್ಲೋ ಒಂದು ಕಡೆ ಆರಾಮಾಗಿ ಓದ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಓದ್ತೀನಿ ನಾನು. ಆ್ಯಕ್ಚುಲಿ ಒಳ್ಳೆ ಪರ್ಸೆಂಟೇಜ್ ಇದೆ ನಂದು. ಡೌಟ್ ಇದೆ ಸರ್, ನಮಗೆ ಡೌಟ್ ಇದೆ. ಇಲ್ಲ ನಾನು ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಎಲ್ಲ ತೋರಿಸಿದ್ದೀನಿ ಸರ್. ತೋರಿಸ್ತೀನಿ ಅಂದ್ರೆ ತೋರಿಸಿಲ್ಲ. ಇಲ್ಲ ತೋರಿಸಿದ್ದೀನಿ ಸರ್, ತೋರಿಸ್ತೀನಿ ಫೋನಲ್ಲಿ ತೋರಿಸ್ತೀನಿ. ಇದಾಗಿದ ತಕ್ಷಣ ಫೋನಲ್ಲಿ ತೋರಿಸ್ತೀನಿ, ಈಗಲೇ ತೋರಿಸ್ತೀನಿ. ಓಕೆ ಸರ್, ನಾನು ಹಂಗೂ ಹೇಳಿದ್ದೀನಿ ಸರ್, ನಮ್ಮ ಕಾಲೇಜಿಗೆ ಬನ್ನಿ ಅಂತ. ನಾನು ಬರೀ ಅಂದ್ರೆ ಡ್ರಾಮಾ ಶೋಸ್ ಅಲ್ಲಿ ಇರೋದಷ್ಟೇ ನೋಡ್ತಾ ಇದೀವಿ ಸರ್. ಯಾವಾಗ್ಲೂ ಪಾಂಪ್ಲೆಂಟ್ ಬರುತ್ತೆ, ನಮ್ದೊಂದು ಡ್ರಾಮಾ ನೋಡಿ ಅಯೋಮಯ್ಯ ಅವರು ಅದು ಇದು ಅಂತ ಬರುತ್ತೆ ಸರ್, ಅದನ್ನ ಅಷ್ಟೇ ನೋಡ್ತಾ ಇದೀವಿ. ಅಂದ್ರೆ ಅವ್ರ ಡೌಟ್ ಏನಂದ್ರೆ ನಾನು ಬರೀ ಡ್ರಾಮಾ ಇದು ಒಂದು ಪರ್ಫಾರ್ಮೆನ್ಸ್ ಹಂಗಿರ್ತೀನಿ, ಕಾಲೇಜಿಗೆ ಯಾವಾಗ ಹೋಗ್ತೀಯಾ ಅಂತ. ಇನ್ ದಟ್ ವೇ ನಾನು ನಿಜವಾಗ್ಲೂ ನಮ್ಮ ಕಾಲೇಜ್ ಅವರಿಗೆ, ನಮ್ಮ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ನಮ್ಮ HOD ಸರ್ಗೆ, ನಮ್ಮ ಲೆಕ್ಚರರ್ಸ್ಗೆ ತುಂಬ, ಬಿಕಾಸ್ ನಾನು ಒಂದು ಮೂವಿ ಮಾಡಿದ್ದೀನಿ, ಡಿಗ್ರಿ ಮಾಡುವಾಗಲೇ ಒಂದು ಮೂವಿ ಮಾಡಿದ್ದೀನಿ ಅಂತಂದರೆ ಕಾಲೇಜ್ ಅವರು ನನಗೆ ಅಷ್ಟೇ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸಪೋರ್ಟ್ ಕೊಟ್ಟಿದ್ದಾರೆ ಸರ್. ಅದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ಬಟ್ ನಾನು ತುಂಬ ಚೆನ್ನಾಗಿ ಓದ್ತೀನಿ, ತುಂಬ ಚೆನ್ನಾಗಿ ಓದ್ತೀನಿ ನಾನು. ಒತ್ತಿ ಹೇಳ್ತೀನಿ. ನಂಬಿಕೆ ಇಲ್ಲ ಸರ್. ಕಾಂಟ್ಯಾಕ್ಟ್ BGS ಪ್ಲೀಸ್, ಫಾರ್ ಎನಿ ಮೋರ್ ಕ್ವೆರಿ ಪ್ಲೀಸ್ ಕಾಂಟ್ಯಾಕ್ಟ್ BGS ಕಾಲೇಜ್. ಸರ್ ಈಗ ನೋಡಿ, ನೀವು ಕೇಳಿದ್ದೇನು ಸರ್, ನಿಮ್ಮ ಪಾತ್ರ ನೋಡಿ ಏನಂದ್ರು ಅಂದ್ರೆ ಸರ್ ಹಿಂಗಂದ್ರು ಅನ್ಬೋದಾಗಿತ್ತು. ನೋಡಿ ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂದ್ರೆ ಏನು ಹೇಳ್ಬೇಕು ಹೇಳಿ. ಅಂದ್ರೆ ಅವ್ರಿಗೆಲ್ಲ ಭಯ ಇತ್ತು ಸರ್, ಎಲ್ಲೋ ಇದು ಮೂವಿ ದಾರಿ ಹಿಡಿದ್ಬಿಟ್ಟು ಸಮ್ವೇರ್ ನಾನು ಯಾವುದೋ ತಪ್ಪು ದಾರಿ ಏನಾದರೂ ಹೋಗ್ಬಿಡ್ತಾ ಇದ್ದೀನ ಅಥವಾ ಇದಾಗ್ಬಿಡ್ತಿದ್ದೀನಿ ಅನ್ನೋ ತುಂಬ ಭಯ ಇತ್ತು ಅವರಿಗೆ. ಬಟ್ ದೆನ್ ಮೂವಿ ನೋಡಿ ನನಗೆ ಅವ್ರು ಹೇಳಿದ್ದು ವಿ ಆರ್ ಪ್ರೌಡ್ ಆಫ್ ಯು ಅಂತ ಹೇಳಿದ್ರು. ನನ್ನ ತಮ್ಮ ಆಗಿರ್ಬೋದು, ನನ್ನ ಫ್ರೆಂಡ್ ಆಗಿರ್ಬೋದು, ನನಗೆ ನಿಜವಾಗ್ಲೂ ತುಂಬ ಪ್ರೌಡ್ ಫೀಲ್ ಇದೆ. ನೀನು ಸುಮ್ಮನೆ ಹೋಗಿಲ್ಲ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ, ಒಳ್ಳೆ ಟೀಮ್ನ ನಂಬ್ಕೊಂಡು ಹೋಗಿದ್ಯಾ ಅಂತ. ಅಷ್ಟು ಸಾಕಲ್ವ ಸರ್, ನನ್ನ ಮೇಲೆ ಅಷ್ಟು ಭಯ ಇದ್ದವರು ಸ್ಕ್ರೀನ್ ಮೇಲೆ ನಮ್ಮನ್ನ ನೋಡಿದ್ಮೇಲೆ, ನಮ್ಮ ಸ್ಟೋರಿ ನೋಡಿದ್ಮೇಲೆ ದೇ ವರ್ ವೆರಿ ಹ್ಯಾಪಿ. ಆ್ಯಂಡ್ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಪ್ರೌಡ್ನೆಸ್ ಅವ್ರ ಕಣ್ಣಲ್ಲಿ ನನಗೆ ಕಾಣಿಸ್ತು, ಪ್ರತಿಯೊಬ್ಬರ ಕಣ್ಣಲ್ಲೂ. ಅದೇ ನನಗೆ ಒಂದು ದೊಡ್ಡ ಸಕ್ಸಸ್ ರೇಟ್ ಸರ್. ಕರ್ದಿಲ್ಲ ಅಂದ್ರಿ, 31ಕ್ಕೂ ಕರ್ದಿಲ್ಲ ಸರ್. ಇಲ್ಲ, ಇವಾಗ ಹೇಳ್ತಾ ಇದ್ದೀನಿ, ನಾನು ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ, ಸ್ಟೋರಿ ತುಂಬಾ ಚೆನ್ನಾಗಿ ಬಂದಿದೆ, ಸಿನಿಮಾಟೋಗ್ರಫಿ DI ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನನಗೆ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಎಲ್ರಿಗೂ ಕರಿತಿದ್ದೀನಿ, 31ನೇ ತಾರೀಕು ಜನವರಿ 2025 ದಯವಿಟ್ಟು ಎಲ್ಲ ನಿಮ್ಮ ಹತ್ರದ ಚಿತ್ರಮಂದಿರಗಳಿಗೆ ಬನ್ನಿ, ನೋಡಿ, ಸ್ವಲ್ಪ ನೋಡಿ, ಕಷ್ಟಪಟ್ಟು ಮಾಡಿದೀವಿ. ಜನವರಿ 31. ರಾವುತನ ಒಂದು ಲೈನಲ್ಲಿ ಹೇಳಿದ್ರೆ ಏನಂತ ಸರ್, ರಾವುತ ಅಂದರೆ ಮೀನಿಂಗ್ ಏನು ಅಂದರೆ, ಈಗ ಆನೆನ ಪಳಗಿಸಿ ಅದನ್ನು ರೈಡ್ ಮಾಡೋನು ಮಾವುತನಾಗ್ತಾನೆ, ಆತ್ಮನ ಪಳಗಿಸಿ ರೈಡ್ ಮಾಡೋನು ರಾವುತನಾಗ್ತಾನೆ. ಇದು ಬಂದು ರಾವುತದ ಅರ್ಥ. ಈ ರಾವುತ ಸಿನಿಮಾ ಬಂದು ನಾವು ಇಂಥ ವರ್ಗ ಅಂಥ ಜಾನರ್ ಅಂತ ಮಾಡೇ ಇಲ್ಲ. ಈ ಜಾನರ್ ಅನ್ನೋ ಒಂದು ಇದನ್ನ ಹೊಡೆದಾಕ್ಬೇಕು ಅನ್ನೋದೇ ರಾವುತ ಒಂದು ಸಬ್ಜೆಕ್ಟ್ ಮಾಡಿದ್ದು ನಾವು ಮೇಯ್ನ್ ಆಗಿ. ಮತ್ತೆ ರಾವುತ ಸಿನಿಮಾ ಏನು ಅಂದರೆ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಾಗ ಇದೆ. ಆಲ್ರೆಡಿ ಒಂದು ತುಂಬ ಸರಿ ಹೇಳಿದ್ದೀನಿ. ನಮ್ಗೇನಂದ್ರೆ ಒಂದು ಸಿನಿಮಾ ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಅಂತ ನಾವು ಇವತ್ತು ಅಂದ್ಕೊಂಡಿದ್ದೀವಿ. ಸಿನಿಮಾ ಅಂದರೆ ನಾಲೆಡ್ಜ್. ಅದನ್ನು ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾಗಳು ನೋಡಿ ನಮಗೆ ತಿಳ್ಕೊಬೇಕು ನಾವು. ಸಿನಿಮಾ ಅಂದರೆ ನಾಲೆಡ್ಜ್. ಇಟ್ ಈಸ್ ಆಲ್ಸೋ ಎಂಟರ್ಟೈನ್ಮೆಂಟ್, ಬಟ್ ಕಂಪ್ಲೀಟ್ಲಿ ನಾಲೆಡ್ಜ್ ಬೇಸ್ ಇರುತ್ತೆ ಸಿನಿಮಾ ಅಂದರೆ. ಸೊ ನಾವು ಏನು ಈ ಸಿನಿಮಾದಿಂದ ಏನು ಕೊಟ್ಟಿದ್ದೀವಿ ಅಂದರೆ, ಜನರಿಗೊಂದು ನಾಲೆಡ್ಜ್ ಕೊಟ್ಟಿದ್ದೀವಿ. ಮತ್ತು ಅವರಲ್ಲಿ ಪ್ರತಿಯೊಬ್ಬನಲ್ಲೂ ಒಂದು ಪ್ರಶ್ನೆ ಇರುತ್ತೆ, ನಾನು ಯಾರು, ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಬದುಕ್ತಾ ಇದ್ದೀನಿ, ನಾನು ಯಾಕೆ ಸಾಯ್ತೀನಿ, ಈ ಥರದ್ದು ಒಂದು ಕೋಟಿ ಯೋಚನೆಗಳು ಒಂದು ನಿಮಿಷಕ್ಕೆ ಬರುತ್ತೆ. ಆ ಕೋಟಿ ಯೋಚನೆಗಳಿಗೆ ಒಂದು ನಿಮಿಷಕ್ಕೆ ಬಂದರೆ ನಾವು 2 ಗಂಟೆ 10 ನಿಮಿಷದಲ್ಲಿ ಅಷ್ಟಕ್ಕೂ ಆನ್ಸರ್ ಹೇಳಿದ್ದೀವಿ. ಸರ್, ಕೊನೆಯದಾಗಿ ನಿಮ್ಮ ಪ್ರಕಾರ ರಾವುತ ಅಂದ್ರೆ
ರಾವುತ್ ಅನ್ನೋದ್ರ ಬಗ್ಗೆ ಅವರೆಲ್ಲ ಹೇಳಿದ್ದಾರೆ ಸರ್. ನಾನು ಮತ್ತೆ ಹೇಳಲ್ಲ. ರಾವುತ್ ಅನ್ನೋ ಸಿನಿಮಾ ಅಲ್ಲ, ಅವ್ರು ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಿದ್ದಾರೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಸರ್ ಒಂದೇ ಅರ್ಥ. ರಾವುತ ಒಂದು ಒಳ್ಳೆ ಸಿನಿಮಾ ಸರ್. ನೀವು ಹೇಳಿದ್ರಲ್ಲ, ಇವಾಗ ತಾನೇ ಹೇಳಿದ್ರಿ ಏನಂತಂದ್ರೆ ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಿಂದ ಆಚೆ ಬಂದ್ಮೇಲೆ ನೋಡೋದು ಜಾಸ್ತಿ ಅಂತ. ಅದು ತಪ್ಪಾಗಬಾರ್ದು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಸರ್. ಥಿಯೇಟ್ರಲ್ಲಿ ಇದ್ದಾಗಲೇ ರಾವುತ ಸಿನಿಮಾ ನೋಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಸರ್. ಯಾಕೆ ಎಲ್ಲರೂ ಒಂದೇ ಪ್ರಶ್ನೆ ಕೇಳಿದೆ ಅಂದರೆ, ಒಬ್ಬೊಬ್ಬರ ಯೋಚನೆಗಳು ಒಂದೊಂದು ಥರ ಇರುತ್ತೆ. ನಿಮ್ಮ ದೃಷ್ಟಿಕೋನದಲ್ಲಿ ರಾವತ ಒಂಥರ ಕಂಡ್ರೆ, ಇವರ ದೃಷ್ಟಿಕೋನದಲ್ಲಿ ರಾವತ ಒಂಥರ ಕಾಣ, ಅವರ ದೃಷ್ಟಿಕೋನದಲ್ಲಿ ಒಂಥರ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಂದೇ ಪ್ರಶ್ನೆ. ಥ್ಯಾಂಕ್ ಯು, ಒಳ್ಳೇದಾಗಲಿ. ರಾವತ ಏನೋ ಹೇಳ್ತಾ ಇದ್ದೀರಾ, ಸಾವಿನ ನಂತರದ ಏನೋ ಬದುಕು ಅಂತ ಹೇಳ್ತಾ ಇದ್ದೀರಲ್ಲ, ಅಥವಾ ದೃಶ್ಯ ಕಾವ್ಯನ ತೋರಿಸಿದ್ದೀರಾ, ಖಂಡಿತ ಕನ್ನಡ ಪ್ರೇಕ್ಷಕರು ನಿಮ್ಗೆ ಕೈ ಹಿಡಿತಾರೆ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.